ದೈವಿಕ ಶಕ್ತಿಯ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ ಯುವಜನರು ಮತ್ತು ಪೋಷಕರು. ಈ ವಿಷಯದಲ್ಲಿ ತಮ್ಮ ಯುವಜನರ ಮತ್ತು ಪೋಷಕರ ಬಾಂಧವ್ಯದ ಬಗ್ಗೆ ನಮಗೆ ತಿಳಿಯಪಡಿಸಲು ಬರುತ್ತಿದ್ದಾರೆ ಮಿಸ್ ವೆರಿನಾ ಫೆರ್ನಾಂಡಿಸ್, ಲೆಕ್ಚರರ್, ಸೈಂಟ್ ಆಗ್ನೆಸ್ ಕಾಲೇಜ್, ಮಂಗಳೂರು. ಬನ್ನಿ ಇವರ ಮಾತುಗಳನ್ನು ಆಲಿಸೋಣ. ಎಲ್ಲರಿಗೂ ನನ್ನ ಶುಭ ವಂದನೆಗಳು. ನಾನು ಈಗ ಹೇಳುವ ವಿಷಯವೇನೆಂದರೆ ಅಡಾಲಸೆನ್ಸ್ ಬಗ್ಗೆ, ಪ್ರಭುತ್ವದ ಬಗ್ಗೆ. ಈಗ ನಾವು ನೋಡೋದಾದರೆ ಈ ಒಂದು ಫೇಸ್, ದಟ್ ಇಸ್ ಅಡಾಲಸೆಂಟ್ ಫೇಸ್, ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಅತ್ಯುತ್ತಮವಾದ ಪ್ರಾಮುಖ್ಯವಾದ ಒಂದು ನಮ್ಮ ಜೀವನದ ಒಂದು ಭಾಗವಾಗಿದೆ. ಈಗ ನಾವು ನೋಡೋದಾದರೆ ಇಲ್ಲಿ ಅಡಾಲಸೆಂಟ್ ಹೇಳುವಾಗ ಏನು, ಈ ಮೀನಿಂಗ್ ಏನು ಅದರದ್ದು. ಈಗ ಇಂಗ್ಲಿಷ್ ಪದ ಅಡಾಲಸೆಂಟ್ ಹೇಳುವಾಗ ಅದರ ಮೀನಿಂಗ್ ಟು ಗ್ರೋ ಅಂತ ಹೇಳಿ, ಅಂದರೆ ಬೆಳವಣಿಗೆ. ಈ ಬೆಳವಣಿಗೆ ಹೇಳಿದರೆ ಏನು? ಬೆಳವಣಿಗೆ ಹೇಳಿದರೆ ನೀವೀಗ ಚಿಕ್ಕ ಸಸಿಯನ್ನು ನಡುವಾಗ ಏನಾಗ್ಬೋದು, ಸಸಿ ಏನಾಗ್ತದೆ, ಬೆಳೀತಾ ಹೋಗುವಾಗ ಅದು ದೊಡ್ಡದಾಗ್ತಾ ಹೋಗ್ತದೆ. ಹಾಗೆಯೇ ಏನಾದರೂ ಬದಲಾವಣೆ ಆಗ್ತಾ ಹೋಗ್ತದೆ. ಹಾಗೆಯೇ ಈಗ ನಾವು ನೋಡೋದಾದರೆ, ಈಗ ಮಕ್ಕಳಲ್ಲಿ ನಾವು ನೋಡೋದಾದರೆ ಮಕ್ಕಳು ಕೂಡ ಒಂದು ಬೆಳವಣಿಗೆ ಅವರಲ್ಲಿ ಉಂಟಾಗ್ತಾ ಹೋಗ್ತದೆ. ಆ ಫೇಸ್ಗೆ ನಾವು ಅಡಾಲಸೆಂಟ್ ಫೇಸ್ ಅಂತ ಹೇಳ್ತೇವೆ, ಇಲ್ಲದ್ರೆ ಪ್ರಬುದ್ಧತೆಯ ಸಮಯವಂತ ಹೇಳ್ತೇವೆ. ಈಗ ಆ ಸಮಯದಲ್ಲಿ ನಾವು ಅದನ್ನು ಎರಡು ವಿಭಾಗವಾಗಿ ವಿಂಗಡಣೆ ಮಾಡ್ಬೋದು. ಎರಡು ವಿಭಾಗವಾಗಿ ವಿಂಗಡಣೆ ಯಾವ ರೀತಿ ಮಾಡ್ಬೋದು ಹೇಳಿದರೆ, ಒಂದು ಅವರು ಅರ್ಲಿ ಅಡಾಲಸೆಂಟ್, ಇನ್ನೊಂದು ಲೇಟ್ ಅಡಾಲಸೆಂಟ್. ಅರ್ಲಿ ಅಡಾಲಸೆಂಟ್ ಅಂದರೆ ಏನು? ಅರ್ಲಿ ಅಡಾಲಸೆಂಟ್ ಹೇಳಿದರೆ ಒಂದು ಅವರು ಪ್ರಾಯಕ್ಕೆ ಬಂದ ಮೇಲೆ, ಪ್ಯೂಬರ್ಟಿ ಆದ ಮೇಲೆ, 13 to ಮೇ ಬಿ ಅರೌಂಡ್ 15 ಇಯರ್ಸ್, 13ರಿಂದ 15 ವರ್ಷದವರೆಗೆ. ಇನ್ನು ಲೇಟ್ ಅಡಾಲಸೆಂಟ್ ಹೇಳಿದರೆ 15ರಿಂದ 18 ವರ್ಷದ ತನಕ. ನಾವು ಮೇಯ್ನ್ ಆಗಿ ಈಗ ನಾವು ಲೋಕದ ರೀತಿಯಲ್ಲಿ ಯಾರು ಈ ಪ್ರಾಯಕ್ಕೆ ಬಂದವರು, ಇಲ್ಲ ಪ್ರಬುದ್ಧತೆ ಸಮಯ ಯಾವಾಗದಿಂದ ಹೇಳೋದಾದರೆ ಒಂದು 13 ಇಯರ್ಸ್ ಇಂದ ನಾವು ಒಂದು 18 ಇಯರ್ಸ್ ತನಕ ಅಂತ ಹೇಳ್ತೇವೆ. ಈಗ ನಾವು ಮೇಯ್ನ್ ಆಗಿ ನೋಡಬೇಕು, ನೀವೀಗ ಸಸಿಯನ್ನು ಕೂಡ ನೋಡ್ತೀರಿ, ನಾನು ಆಗಲೇ ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಸಸಿಯನ್ನು ನೋಡಬೇಕಾದ್ರೆ ಏನಾಗ್ತದೆ, ಅದು ಬೆಳೀತಾ ಹೋಗುವಾಗ ಕೆಲವು ಚೇಂಜಸ್ ಆಗ್ತಾ ಇರ್ತದೆ. ಆ ಸಸಿ ದೊಡ್ಡ ಆಗ್ತಾ ಹೋಗ್ತಾ ಇರುವಾಗ ಅದು ಗಿಡವಾಗುತ್ತೆ. ಆ ಗಿಡವಾಗುವಾಗ ಅದರಲ್ಲಿ ಚಂದ ಹೂಗಳು ಬರುತ್ತೆ, ಚಂದ ಎಲ್ಲ ಫ್ರೂಟ್ಸ್ಗಳು ಬರುತ್ತೆ. ಸೊ ಹಾಗೆಯೇ ಈ ಮಕ್ಕಳ ಜೀವನದಲ್ಲಿ ಕೂಡ ಅವರು ಬೆಳೀತಾ ಇರುವಾಗ ಕೆಲವು ಬದಲಾವಣೆಗಳು ಆಗುತ್ತದೆ. ಆ ಬದಲಾವಣೆಗಳು ಏನು? ಈಗ ನಾವು ನೋಡೋದಾದರೆ ನೀವು ನೋಡಿರ್ಬೋದು ದೈಹಿಕ ಬದಲಾವಣೆ ದಟ್ ಈಸ್ ವೆರಿ ಕಾಮನ್. ದೈಹಿಕವಾಗಿ ಬದಲಾವಣೆ ಆಗೋದು, ದೇ ಗ್ರೋ, ಮಕ್ಕಳು ಬೆಳೀತಾ ಇರ್ತಾರೆ, ಅವರು ಹೈಟ್ ಆಗ್ತದೆ, ಅವರಿಗೆ ವೆಯ್ಟ್ ಬರ್ತದೆ, ಶೇಪ್ ಬರ್ತದೆ. ಸೊ ಇದೆಲ್ಲ ದೈಹಿಕ ಬೆಳವಣಿಗೆ. ಆದರೆ ನಾನು ಇವತ್ತು ಫೋಕಸ್ ಮಾಡೋ ವಿಷಯ ಏನಂದರೆ, ನಾನು ಪ್ರಾಮುಖ್ಯತೆ ಕೊಡೋ ವಿಷಯ ಏನೆಂದರೆ ಸೋಷಿಯಲ್ ಚೇಂಜಸ್ ಇನ್ ಅಡಾಲಸೆನ್ಸ್, ಅಂದರೆ ಸಾಮಾಜಿಕ ವರ್ತನೆಗಳು ಯಾವ್ಯಾವು. ಈಗ ನಾವು ಸಾಮಾಜಿಕ ವರ್ತನೆಯ ವಿಷಯವನ್ನು ನೋಡೋದಾದರೆ ಮೇಯ್ನ್ ಆಗಿ ನಾವು ನೋಡಬೇಕು, ನೀವು ನಿಮ್ಮ ಮಕ್ಕಳನ್ನು ಒಬ್ಸರ್ವ್ ಮಾಡೋದಾದರೆ, ಈ ಅಡಾಲಸೆಂಟ್ ಫೇಸಲ್ಲಿರುವ ನಿಮ್ಮ ಮಕ್ಕಳನ್ನು ನೀವು ಒಬ್ಸರ್ವ್ ಮಾಡೋದಾದರೆ ನೀವು ನೋಡ್ಬೋದು, ಅವ್ರು ಮೊದಲ ಚಿಕ್ಕ ಇರುವಾಗ ನಿಮ್ಮ ಜೊತೆ ಎಷ್ಟು ಅನ್ಯೂನ್ಯವಾಗಿದ್ದರು. ಚಿಕ್ಕ ಇರುವಾಗ ನಿಮ್ಮ ಜೊತೆ ಎಲ್ಲ ಬಂದು ಸೀಕ್ರೆಟ್ಸ್ ಹೇಳ್ತಿದ್ರು, ನಿಮ್ಮ ಹತ್ರ ಎಲ್ಲ ಬಂದು ವಿಷಯ ಹೇಳ್ತಿದ್ರು. ಆದರೆ ಅವ್ರು ಬೆಳೀತಾ ಹೋಗುವಾಗ ಏನಾಗ್ತದೆ ಹೇಳಿದರೆ, ನೀವು ನೋಡ್ಬೋದು, ಒಬ್ಸರ್ವ್ ಮಾಡ್ಬೋದು, ಅವ್ರು ಜಾಸ್ತಿ ಅವರ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರ್ತಾರೆ. ಅವರ ಫ್ರೆಂಡ್ಸನ್ನು ಅವರು ಫೋಕಸ್ ಮಾಡ್ತಾ ಇರ್ತಾರೆ. ಯಾವಾಗಲೂ ಅವರವರ ಫ್ರೆಂಡ್ಸ್ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಅವ್ರ ಫ್ರೆಂಡ್ಸ್ ಹಾಕುವ ಬಟ್ಟೆಯನ್ನು ಕೂಡ ಆ ಥರದೇ ಬಟ್ಟೆ ಹಾಕಬೇಕು ಅವರಿಗೆ. ಇಲ್ಲಾಂದ್ರೆ ಅವರ ಫ್ರೆಂಡ್ಸ್ ಹೇಳುವ ಅವ್ರು ಮಾತಾಡೋ ರೀತಿ ಕೂಡ ಇವರು ಅದನ್ನೇ ಇಮಿಟೇಟ್ ಮಾಡ್ತಾರೆ. ಮೊದಲು ಇವರು ಬೇರೆ ಟೈಪ್ ಮಾತಾಡ್ತಿದ್ರೆ, ಈಗ ಅವರ ಫ್ರೆಂಡ್ಸ್ ಹೇಗೆ ಮಾತಾಡ್ತಾರೆ, ವಾಟ್ಸಾಪ್ ಹಾಗೆ. ಓಕೆ, ಸೊ ಏನಾಗ್ತದೆ, ಆ ಟೈಪಲ್ಲಿ ಅವರು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮಗೆಲ್ಲದು ವಿಚಿತ್ರ ಕಾಣ್ಬೋದು ಪೇರೆಂಟ್ಸಿಗೆ, ಅಯ್ಯೋ ನನ್ನ ಮಗಳು ಇಷ್ಟವರೆಗೆ ಸರಿ ಇದ್ಲಲ್ಲ, ಅಯ್ಯೋ ನನ್ನ ಮಗ ಇಷ್ಟು ತನಕ ಸರಿ ಇದ್ಲಲ್ಲ, ಈಗೇನು ಫ್ರೆಂಡ್ಸಿಂದಾಗಿ ಹೀಗೆ ಹಾಳಾಗ್ತಿದ್ದಾಳ. ಸೊ ವಾಟ್ ಈಸ್ ಹ್ಯಾಪ್ನಿಂಗ್ ಅಟ್ ದಿಸ್ ಫೇಸ್? ಈ ಫೇಸಲ್ಲಿ ಅವ್ರಿಗೆ ಏನಾಗ್ತಿದೆ ಹೇಳಿದರೆ, ಅವ್ರ ಫ್ರೆಂಡ್ಸ್ ಅವರಿಗೆ ಜಾಸ್ತಿ ಇಂಪಾರ್ಟೆಂಟ್. ಅವರ ಫ್ರೆಂಡ್ಸ್ ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಹೇಳಿದರೆ, ಅವರು ನೀವು ಹೇಳಿದರೆ ಇಲ್ಲ ಅವ್ರ ಫ್ರೆಂಡ್ಸ್ ಸರಿ ಇಲ್ಲ, ಆ ಫ್ರೆಂಡ್ಸ್ ಸರಿ ಇಲ್ಲ ಹೇಳಿದರೆ ಅವರಿಗೆ ಇನ್ನೂ ಕೋಪ ಬರುತ್ತೆ. ಸೊ ಈ ಫೇಸಲ್ಲಿ ಇಂಪಾರ್ಟೆಂಟ್ ಏನಂತ ನೆನಪಿಡಿ, ಯಾಕಂದರೆ ಫ್ರೆಂಡ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದೆಮ್. ಅವ್ರು ಏನೆಲ್ಲ ಮಾಡ್ತಾರೆ ಇವರಿಗೆ ಕೂಡ ಅದೇ ಮಾಡಬೇಕು. ಮತ್ತು ಅವ್ರು ಏನು ಹೇಳ್ತಾರೆ ಹೇಳಿದ್ರು, ಅವ್ರದ್ದೊಂದು ದೊಡ್ಡ ಗ್ರೂಪ್ ಆಗೇ ಇರ್ತದೆ, ಫ್ರೆಂಡ್ಸ್ ಸರ್ಕಲ್ ಅಂತ ಹೇಳ್ತಾರೆ. ಫ್ರೆಂಡ್ಸ್ ಸರ್ಕಲ್ ಹೇಳುವಾಗ ಅವ್ರು ಏನು ಮಾಡ್ತಾರೆ ಹೇಳಿದರೆ, ನನ್ನ ಫ್ರೆಂಡ್ ಹಾಗೆ ಡ್ರೆಸ್ ಮಾಡ್ತಾಳೆ, ನಾನು ಕೂಡ ಹಾಗೆ ಡ್ರೆಸ್ ಮಾಡಬೇಕು, ನನ್ನ ಫ್ರೆಂಡ್ ಹೀಗೆ ಮಾತಾಡ್ತಾಳೆ, ನಾನು ಕೂಡ ಹಾಗೆ ಮಾತಾಡಬೇಕು. ಓಕೆ, ಮತ್ತು ಅದು ಹೋಗ್ತಾ ಹೋಗ್ತಾ ಏನಾಗ್ತದೆ, ಕೆಲವು ಫ್ರೆಂಡ್ಸ್ ಏನು ಮಾಡ್ತಾರೆ, ನಾವು ಒಂಚೂರು ಡ್ರಿಂಕ್ಸ್ ಮಾಡುವ, ಕೆಲವೊಮ್ಮೆ ಹೇಳ್ತಾರೆ ಸ್ಮೋಕ್ ಮಾಡುವ, ದ್ಯಾಟ್ ಇಸ್ ಸ್ಟೇಟಸ್ ಸಿಂಬಲ್. ಅದೊಂಚೂರು ನಮಗೆ ಸ್ಟೇಟಸ್ ಕೊಡ್ತದೆ ಈ ಸೊಸೈಟಿಯಲ್ಲಿ. ಎಲ್ಲ ಮಕ್ಕಳು ಮಾಡ್ತಾರೆ, ನಾವು ಕೂಡ ಮಾಡಲೇಬೇಕು, ಇಲ್ಲದ್ರೆ ನಮಗೆ ಅದು ಪ್ರಾಯ ಅಂತ ಹೇಳೋದಿಲ್ಲ. ಸೊ ಅದರಲ್ಲಿ ನಾವು ಮೇಯ್ನ್ ನೋಡ್ತೇವೆ ಏನು ಹೇಳಿದರೆ, ಫ್ರೆಂಡ್ಸ್ ಈಗ ಎಷ್ಟು ಇಂಪಾರ್ಟೆಂಟ್ ಆ ಮಕ್ಕಳಿಗೋಸ್ಕರ ಅಂತ. ಮತ್ತು ನಾವು ಇನ್ನೂ ಮುಂದೆ ಹೋಗಬೇಕಾದ್ರೆ ನಾವು ನೋಡ್ತೇವೆ, ಈ ಸಮಯದಲ್ಲಿ ಮಕ್ಕಳಿಗೆ ಏನಾಗ್ತದೆ ಹೇಳಿದರೆ ಒಂದು ಆಸಕ್ತಿ ಇರ್ತದೆ. ಯಾವ ಥರದ ಆಸಕ್ತಿ?
ಸೊ ಪರ್ಸ್ನಲ್ ಇಂಟ್ರೆಸ್ಟ್ ಅಂತ ಹೇಳ್ತೇವೆ. ಪರ್ಸ್ನಲ್ ಇಂಟ್ರೆಸ್ಟ್ ಹೇಳಿದರೆ ಏನು? ಪರ್ಸ್ನಲ್ ಇಂಟ್ರೆಸ್ಟ್ ಹೇಳಿದೆ ವ್ಯಕ್ತಿಗತ ಆಸಕ್ತಿ ಇರ್ತದೆ. ಅದು ಯಾವುದ್ರ ಬಗ್ಗೆ? ಅಪಿಯರೆನ್ಸ್ ಬಗ್ಗೆ. ಅಪಿಯರೆನ್ಸ್ ಹೇಳಿದರೆ ಅವ್ರು ಹೇಗೆ ಕಾಣ್ತಾ ಇದ್ದಾರೆ, ಇದು ಕೂಡ ಅವರಿಗೆ ಪ್ರಾಮುಖ್ಯತೆ. ನಾವು ಹೇಳ್ಬೋದು, ಯಾಕೆಪ್ಪ ಈ ಹುಡುಗಿ ಒಂದಿಷ್ಟು ಸಮಯ ಡ್ರೆಸ್ ಮಾಡಲಿಕ್ಕೆ ಟೈಮ್ ತಗೊಳ್ತಿದ್ದಾಳೆ, ಯಾಕೆ ಈ ಮಗ ಇಷ್ಟು ಸಮಯ ಒಂದು ಡ್ರೆಸ್ ಮಾಡಲಿಕ್ಕೆ ಟೈಮ್ ತಗೊಳ್ತಿದ್ದಾಳೆ, ಮೊದಲೆಲ್ಲ ಪಾರ್ಟಿಗೆಲ್ಲ ಹೋಗ್ತಿರುವಾಗ ಇಷ್ಟು ಡ್ರೆಸ್ ಮಾಡ್ತಾ ಇರಲಿಲ್ಲ, ಈಗ ಯಾಕಪ್ಪ ಇಷ್ಟು ಮೇಕಪ್, ಯಾಕಪ್ಪ ಇಷ್ಟು ಇಂಥ ಬಟ್ಟೆಗಳೆಲ್ಲ ಹಾಕ್ತಿದ್ದಾಳೆ. ಆದರೆ ಈ ಟೈಮಲ್ಲಿ ಅವರು ಮೇನ್ ಫೋಕಸ್ ಮಾಡೋದು ಹೇಳಿದರೆ ಅವರ ಬಗ್ಗೆ ಅಲ್ಲ, ಅವ್ರೇನು ಮಾಡೋದು ಹೇಳಿದರೆ ಬೇರೆಯವರು ಅವರನ್ನು ಹೇಗೆ ನೋಡ್ತಾರೆ, ಬೇರೆಯವರಿಗೆ ಅವ್ರು ಹೇಗೆ ಕಾಣಬೇಕು, ದೇ ಹ್ಯಾವ್ ಟು ಲುಕ್ ಪ್ಲೀಸಬಲ್, ಆ ಟೈಪ್ ಅವರ ಆ್ಯಟಿಟ್ಯೂಡ್ ಇರ್ತದೆ. ಇನ್ನೊಂದು ನಾವು ನೋಡೋದಾದರೆ ಅವರ ಇಂಟ್ರೆಸ್ಟ್ ಇನ್ ಕ್ಲೋತ್ಸ್, ಅವರ ಬಟ್ಟೆಗಳನ್ನು ನೋಡೋದಾದರೆ ನೀವು ಯಾವಾಗಲೂ ಕ್ವಶನ್ ಮಾಡಿರೋದು, ಅಯ್ಯೋ ನನ್ನ ಕಾಲದಲ್ಲಿ ಇಂಥ ಬಟ್ಟೆ ಇರಲಿಲ್ಲ, ನೀನು ಯಾಕೆ ಈ ಬಟ್ಟೆ ಹಾಕಬೇಕು, ನೀನು ಯಾಕೆ ಈ ಥರದ ಬಟ್ಟೆಯನ್ನು ಹಾಕಬೇಕು. ಆದರೆ ನಾವು ಈ ಮಕ್ಕಳನ್ನು ನೋಡೋದಾದರೆ ಅವರ ಬಟ್ಟೆಗಳ ಬಗ್ಗೆ ಅವರಿಗೊಂದು ಆಸಕ್ತಿ ಇರ್ತದೆ. ಅಯ್ಯೋ ಎಲ್ಲರೂ ನನ್ನ ಗ್ರೂಪಲ್ಲಿರೋರೆಲ್ಲರೂ ಈ ಥರ ಬಟ್ಟೆ ಹಾಕ್ತಾರೆ, ನಾನು ಕೂಡ ಈ ರೀತಿಯೇ ಹಾಕಬೇಕು. ಅಯ್ಯೋ ನಾನು ಪಾರ್ಟಿಗೆ ಹೋಗ್ಬೇಕಾದ್ರೆ ಸಲ್ವಾರ್ ಹಾಕ್ಲಿಕ್ಕೆ ಆಗೋದಿಲ್ಲ, ಐ ಹ್ಯಾವ್ ಟು ವೇರ್ ಸಮಥಿಂಗ್ ಡಿಫ್ರೆಂಟ್, ಅ ವೆಸ್ಟರ್ನ್ ಕ್ಲೋತ್. ಸೊ ಅವರೇನು ಮಾಡ್ತಾರೆ, ಅವರಿಗೆ ಈ ರೀತಿಯಾಗಿ ಇರುವಾಗ ಅವರು ಈ ರೀತಿ ಬದಲಾವಣೆಗಳು ಆಗ್ತಾ ಇರ್ತದೆ. ಈಗ ನಾವು ಇನ್ನೊಂದು ನೋಡೋದಾದ್ರೆ ಸಾಧನೆ ಮಾಡುವ ಆಸಕ್ತಿ ಕೂಡ ಈ ಮಕ್ಕಳಲ್ಲಿ ಇರ್ತದೆ. ನಾವು ಸಾಧನೆ ಮಾಡುವ ಆಸಕ್ತಿ ಹೇಳಿದ್ರೆ ಏನು? ನೀವೆನಿಸ್ಬೋದು, ಅಯ್ಯೋ ಅಡಾಲಸೆನ್ಸಿಗೆ ಸಾಧನೆ ಮಾಡುವ ಆಸಕ್ತಿ ಉಂಟಾ? ದ ನೀಡ್ ಫಾರ್ ಅಚೀವ್ಮೆಂಟ್, ಇಸ್ ದೇರ್ ಅ ಅಚೀವ್ಮೆಂಟ್ ಇಂಟ್ರೆಸ್ಟ್? ಹೌದು, ಈ ಮಕ್ಕಳಿಗೆ ಕೂಡ ಸಾಧನೆ ಮಾಡುವ ಆಸಕ್ತಿ ಇದೆ. ಸಾಧನೆ ಹೇಳಿದರೆ ನಾವು ಪೇರೆಂಟ್ಸ್ ಆಗಿರೋರು, ಹೆತ್ತವರಾಗಿರೋರು ಏನು ಮಾಡ್ತೇವೆ, ಯೂಶ್ವಲಿ ನಾವು ಒಂದು ಹೇಳ್ತೇವೆ ಹೇಳಿದರೆ, ಸಾಧನೆ ಹೇಳಿದರೆ ಸ್ಟಡೀಸಲ್ಲಿ ಮಾತ್ರ ಫಸ್ಟ್ ಬರಬೇಕು, ಎಲ್ಲ ಡಾಕ್ಟರ್ ಆಗಬೇಕು, ಇಂಜಿನಿಯರ್, CET ಪೇಪರಲ್ಲಿ ಅವರ ಹೆಸರು ಬರಬೇಕು, ಅದು ಇದು. ಸಾಧನೆ ಹೇಳಿದರೆ ಮಕ್ಕಳಿಗೆ ಅದು ಮಾತ್ರ ಸಾಧನೆ ಅಲ್ಲ, ಒನ್ ಅಚೀವ್ಮೆಂಟ್. ಅವರ ಅಚೀವ್ಮೆಂಟ್ ಹೇಳಿದರೆ ಅವರಿಗೆ ಒಂದು ಸಾಧನೆ ಹೇಳುವಾಗ ಸಾಧನೆ ಹೇಳಿದರೆ ಮೋಸ್ಟ್ಲಿ ಅವರಿಗೆ ಅವರು ಸ್ಪೋರ್ಟ್ಸಲ್ಲಿ ಅವರಿಗೆ ಅಚೀವ್ ಮಾಡಲಿಕ್ಕೆ ಇರ್ಬೋದು, ಇಲ್ಲಾಂದರೆ ಅವರೆಲ್ಲ ಡಾನ್ಸಲ್ಲಿ ತುಂಬ ಚೆನ್ನಾಗಿದ್ದಾರೆ, ಅವರು ಅದರಲ್ಲಿ ಅಚೀವ್ ಮಾಡಲಿಕ್ಕೆ ಇರ್ಬೋದು. ಹಾಗೆ ನೀವು ನೋಡ್ತಾ ಇರ್ಬೋದು ಮಕ್ಕಳ ಸಾಧನೆ ಡಿಫ್ರೆಂಟ್, ನೀವು ಪೇರೆಂಟ್ಸ್ ಅವರಿಗೆ ಹಾಕಿರುವ ಸಾಧನೆ ತುಂಬ ಡಿಫ್ರೆಂಟ್ ಆಗಿರ್ತದೆ. ಇನ್ನೊಂದು ನಾವು ನೋಡ್ತೇವೆ ಅವರಿಗೆ ಸ್ವಾತಂತ್ರ್ಯತೆಯ ಆಸಕ್ತಿ ಇರ್ತದೆ, ಇಂಡಿಪೆಂಡೆನ್ಸ್, ಇಂಟ್ರೆಸ್ಟ್ ಆಫ್ ಇಂಡಿಪೆಂಡೆನ್ಸ್ ನೀವು ನೋಡಿರ್ಬೋದು. ನಿಮ್ಮ ಮಕ್ಕಳು ಏನು ಮಾಡ್ತಾರೆ, ನೀವು ಏನಾದರೂ ಹೇಳಿದರೆ ನೀವು ಹೇಳ್ತಾರೆ, ಮಮ್ಮಿ ಐ ಹ್ಯಾವ್ ಗ್ರೋನ್ ಅಪ್, ಐ ವಾಂಟ್ ಮೈ ಸ್ಪೇಸ್. ಇಲ್ಲಾಂದರೆ ಅವ್ರು ಏನು ಹೇಳ್ತಾರೆ, ಅಮ್ಮ ನನಗೆ ನನ್ನ ಜಾಗ ಕೊಡಿ, ನಂಗೆ ಗೊತ್ತುಂಟು ನಾನು ಏನು ಮಾಡಬೇಕು. ಇಲ್ಲ ಮಗ ಹೇಳ್ತಾನೆ ಅಪ್ಪನಿಗೆ, ಹೌದು ನನಗೆ ಗೊತ್ತುಂಟು ಏನು ಮಾಡಬೇಕು, ಇನ್ನು ನಾನು ಚಿಕ್ಕ ಮಗು ಅಲ್ಲ. ಸೊ ಅವರೇನು ಮಾಡ್ತಾರೆ, ಅವರಿಗೆ ಅವರದೇ ಇಂಡಿಪೆಂಡೆನ್ಸ್ ಬೇಕು. ಅವರಿಗೆ ಯಾವುದು ಕೋರ್ಸ್ ತೆಗಿಬೇಕು, ಅವರು ಏನು ಮಾಡಬೇಕು ಇನ್ನು ಜೀವನದಲ್ಲಿ, ಇಲ್ಲಾಂದರೆ ಅವರು ಮಾಡೋದು ಸರಿಯಾ ತಪ್ಪ ಅವರೇ ಡಿಸೈಡ್ ಮಾಡಬೇಕು ಅಂತ ಅವರಿಗೊಂದು ಆಸೆ ಇರುತ್ತೆ. ಸೊ ಇದು ನಾವೇನು ಮಾಡ್ತೇವೆ, ಇದು ಸಹ ಒಂದು ಅವರಲ್ಲಿ ಬರುವ ಬದಲಾವಣೆ ಆಗಿದೆ, ಅದು ಸ್ವಾತಂತ್ರ್ಯದ ಬದಲಾವಣೆ. ಮೊದಲು ನೋಡಿದಾರೆ ಅವ್ರು ಚಿಕ್ಕದ್ರಲ್ಲಿ ನೀವು ಎನಿಸ್ಬೋದು, ಅಯ್ಯೋ ನನ್ನ ಮಗ ಈ ಥರ ಇರಲಿಲ್ಲಲ್ಲ, ನಾನು ಹೇಳಿದಾಗೆ ಮಾಡ್ತಿದ್ದ, ನಾನು ಇಲ್ಲದೆ ಏನು ಕೆಲಸ ಮಾಡ್ತಿರ್ಲಿಲ್ಲ, ಶಾಪಿಂಗ್ಗೆ ಹೋಗ್ತಿರ್ಲಿಲ್ಲ ನನ್ನ ಮಗಳು ನನ್ನನ್ನು ಬಿಟ್ಟು, ಆದರೆ ಈಗೆಲ್ಲ ಮಾಡ್ತಿದ್ದಾಳೆ. ಎಸ್, ಬಿಕಾಸ್ ಈ ಫೇಸಲ್ಲಿ ಅವ್ರಿಗೆ ಇಂಡಿಪೆಂಡೆನ್ಸ್ ಬೇಕೇ ಬೇಕಾಗ್ತದೆ. ಇನ್ನು ನಾವು ನೋಡೋದಾದರೆ ಅವರಿಗೆ ಹಣದ ಆಸಕ್ತಿ ಕೂಡ ಇರುತ್ತೆ, ಅಂದರೆ ಇಂಟ್ರೆಸ್ಟ್ ಆಫ್ ಮನಿ. ಸೊ ಇದು ನಾವು ನೋಡುವಾಗ ಹಣದ ಆಸಕ್ತಿ ಹೇಳಿದರೆ ಏನು, ಹಣ ಜಾಸ್ತಿ ಬೇಕಂತಲ್ಲ, ಅವರಿಗೊಂದು ಭಾವನೆ ಇರ್ತದೆ ಮನಸ್ಸಲ್ಲಿ. ಏನು ಹೇಳಿದರೆ, ಈಗ ನಾನು ಹಣ ಸಂಪಾದನೆ ಮಾಡಿದರೆ, ಈಗ ನಾನೆಲ್ಲ ಹಣ ಸಂಪಾದನೆ ಮಾಡಿದರೆ ನಾನು ನನ್ನ ಪೇರೆಂಟ್ಸ್ ತಂದೆ ತಾಯಿಗೆ ನಾನು ಅದನ್ನೇ ಕೇಳಬೇಕಂತ ಇಲ್ಲ, ಅವ್ರ ಹತ್ರ ನಾನು ಕೈ ಚಾಚಬೇಕಂತಿಲ್ಲ. ನನಗೆ ಹಣ ಇದ್ದರೆ ನನ್ನ ಹತ್ತಿರ ನಾನು ಏನಾದರೂ ಮಾಡ್ಬೋದು, ನನಗೆ ಬೇಕಾದ ಬಟ್ಟೆ ತಗೊಳ್ಬೋದು, ನನಗೆ ಬೇಕಾದ ಶಾಪಿಗೆ ಹೋಗ್ಬೋದು, ನನಗೆ ಬೇಕಾದ ತಿಂಡಿ ತಿನ್ಬೋದು, ನಾನು ನನ್ನ ಪೇರೆಂಟ್ಸಿದು ಪಪೆಟ್ ಅಲ್ಲ ಇನ್ನು ಮುಂದೆ. ಸೊ ಅದೊಂದು ಆಸೆ ಅವರಲ್ಲಿ ಹುಟ್ಟುತ್ತದೆ. ಈಗ ನೀವು ನೋಡ್ಬೋದು ಈ ಹಣದ ಆಸೆ ಅವರಲ್ಲಿ ಇರುವಾಗ ಅವರು ಯಾಕೆ ಮಾಡ್ತಾರೆ ಹೇಳಿದರೆ, ದಟ್ ಈಸ್ ಅ ಕೀ ಟು ಇಂಡಿಪೆಂಡೆನ್ಸ್. ಅವರಿಗೆ ಸ್ವಾತಂತ್ರ್ಯತೆ ಬೇಕು, ಅದಕ್ಕಾಗಿ ಇದನ್ನು ಅವರು ಮಾಡ್ತಾರೆ. ಮತ್ತು ಇನ್ನೊಂದು ನಾವು ನೋಡೋದಾದರೆ ಈ ಕೀ ಟು ಇಂಡಿಪೆಂಡೆನ್ಸ್ ಹೇಳುವಾಗ ಅವ್ರು ಏನು ಮಾಡ್ತಾರೆ ಹೇಳಿದರೆ, ಯಾವ ಕೆಲಸ ಕೂಡ ಆಗಲಿ, ಇವನ್ ದೇ ಕ್ಯಾನ್ ಬಿ ವೆಯ್ಟರ್ಸ್ ಇನ್ ಹೋಟೆಲ್, ಅವ್ರು ಏನು ಮಾಡ್ತಾರೆ ರೆಸ್ಟೋರೆಂಟಲ್ಲಿ ಒಂದು 9,000 ಸಿಗ್ತದ, ನಾನು ಹೋಗಿ KFCಯಲ್ಲಿ ಕೆಲಸ ಮಾಡ್ತೇನೆ, ಆಯಿತು ನನಗೆ ಇದು ಇಷ್ಟು ಸಂಬಳ ಸಿಗ್ತದೆ, ನಾನು ಇಲ್ಲಿ ಕೆಲಸ ಮಾಡ್ತೇನೆ. ಅವ್ರು ನಿಮ್ಮ ಸ್ಟೇಟಸ್ ಕೂಡ ನೋಡೋದಿಲ್ಲ, ಅವ್ರು ಯಾರ ಸ್ಟೇಟಸ್ ಕೂಡ ನೋಡೋದಿಲ್ಲ. ಅವರಿಗೆ ಏನಿರ್ತದೆ ಹೇಳಿದರೆ, ಹೌದು ನಾನು ಹಣ ಸಂಪಾದನೆ ಮಾಡಬೇಕು. ಇಫ್ ಐ ಆಮ್ ಮೋರ್ ಡಿಪೆಂಡೆಂಟ್, ನಾನು ನನ್ನ ತಂದೆ ತಾಯಿ ಹೆತ್ತವರ ಮೇಲೆ ಇನ್ನೂ ಕೂಡ ಡಿಪೆಂಡೆಂಟ್ ಆಗಿದ್ರೆ ಏನು ಮಾಡ್ತೇನೆ, ನನಗೇನು ನನ್ನ ಡಿಸಿಷನ್ಸ್ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ನನಗೇವೇ ನನ್ನ ಹತ್ರ ಸ್ವಂತ ಹಣ ಇದ್ದರೆ ನಾನೇನು ಮಾಡ್ಬೋದು, ನಾನು ಡಿಪೆಂಡೆಂಟ್ ಆಗಿ ಇರ್ಬೋದು. ಆ ಭಾವನೆ ಇವರಲ್ಲಿ ಇರ್ತದೆ. ಸೊ ಇದೆಲ್ಲ ಬದಲಾವಣೆ ನಾವೇನು ನೋಡ್ತೇವೆ ಮಕ್ಕಳಲ್ಲಿ ಆಗ್ತಾ ಹೋಗ್ತದೆ. ಇನ್ನು ನಾವು ನೋಡೋದಾದರೆ ವಿದ್ಯಾಭ್ಯಾಸದ ಆಸಕ್ತಿ, ಎಜುಕೇಷನಲ್ ಇಂಟ್ರೆಸ್ಟ್. ಈಗ ನಿಮಗೆ ಕ್ವಶನ್ ಬರ್ಬೋದು, ಎಜುಕೇಷನಲ್ ಇಂಟ್ರೆಸ್ಟ್ ನಾವು ಯೂಶ್ವಲಿ ನೋಡೋದಾದರೆ ನೀವು ಹೇಳ್ಬೋದು ಅಡಾಲಸೆಂಟಲ್ಲಿ ಆ ಎಜುಕೇಷನ್ ಇಂಟ್ರೆಸ್ಟ್ ಇರೋದೇ ಇಲ್ಲ.
ಅದು ಹೇಳೋದು ತಪ್ಪು. ಯಾಕಂದರೆ ಎಜುಕೇಷನ್ ನೀವು ನೋಡ್ಬೋದು, ಅವ್ರು ಬೆಳೀತಾ ಇರುವಾಗ ಮೊದಲು ಅವರು ಚಿಕ್ಕ ಇರಬೇಕಾದ್ರೆ ಅವರ ಇಂಟ್ರೆಸ್ಟ್ ಏನಿರ್ಬೋದು ಹೇಳಿದರೆ, ಅವರ ಟೀಚರ್ ಏನೆಲ್ಲ ಹೇಳ್ತಾರೆ ಅದೆಲ್ಲ ಸರಿ ಅವರಿಗೆ, ಅವರ ಟೀಚರ್ ಏನು ಮಾಡ್ತಾರೆ ಅದೆಲ್ಲ ಸರಿ, ಅವರ ಟೀಚರ್ ಏನು ಹೇಳ್ತಾರೆ ಅದೆಲ್ಲ ಅವ್ರು ಬಂದು ಹೇಳ್ತಾ ಇರ್ತಾರೆ ನಿಮ್ಮ ಮನೆಗೆ. ಆದರೆ ಮತ್ತೆ ಅವ್ರು ಬೆಳೀತಾ ಇರುವಾಗ ನೀವು ನೋಡ್ತೀರಿ ಏನಂದರೆ ದೇ ಲೂಸ್ ಇಂಟ್ರೆಸ್ಟ್. ಅವ್ರು ಹೇಳ್ತಾರೆ ನನ್ನ ಟೀಚರ್ ಕಲಿಸೋದು ಸರಿ ಇಲ್ಲ, ನನಗೆ ಟೀಚರ್ ಕಲಿಸೋದು ಇಷ್ಟ ಆಗೋದಿಲ್ಲ, ಅವರೇನು ಟೆಕ್ಸ್ಟ್ ಬುಕ್ಕಿಂದ ನೋಡಿ ಕಲಿಸ್ತಾರೆ, ನಮಗೆ ಅದು ಅರ್ಥ ಆಗೋದಿಲ್ಲ. ಮತ್ತು ಅವರಿಗೆ ನಿಮ್ಮ ಟಿಫಿನ್ ಬಾಕ್ಸ್ ಬೇಡ, ನೀವು ನೋಡ್ತಾ ಇರ್ಬೋದು, ನನಗೆ ಟಿಫಿನ್ ಬಾಕ್ಸ್ ಬೇಡ ಮಮ್ಮಿ, ಯಾರು ಟಿಫಿನ್ ಬಾಕ್ಸ್ ತರೋದಿಲ್ಲ, ಐ ಆಮ್ ಗೋಯಿಂಗ್ ಟು ಹ್ಯಾವ್ ಇನ್ ಕ್ಯಾಂಟೀನ್. ಸೊ ಇದೆಲ್ಲ ಬದಲಾವಣೆ ಎಜುಕೇಷನಲ್ ಫೀಲ್ಡಲ್ಲಿ ನಾವು ನೋಡ್ಬೋದು. ಸೊ ಎಜುಕೇಷನಲ್ಲಿ ನಾವು ನೋಡೋದಾದರೆ ಕೆಲವು ಮಕ್ಕಳಿಗೆ ಏನಾಗ್ತದೆ ಹೇಳಿದರೆ ಆ ಇಂಟ್ರೆಸ್ಟ್ ಇರುತ್ತೆ, ಹೌದು ನಾನು ಒಳ್ಳೆ ರೀತಿಯಲ್ಲಿ ಕಲಿಬೇಕು, ನಾನು ಒಳ್ಳೆ ಒಂದು ದೇ ಹ್ಯಾವ್ ಅ ಗೋಲ್ ಇನ್ ಲೈಫ್, ಅವರಿಗೊಂದು ಗೋಲ್ ಇರ್ತದೆ ಲೈಫಲ್ಲಿ, ನಾನು ಡಾಕ್ಟರ್ ಆಗಬೇಕು, ಹೌದು ನಾನು ಡಾಕ್ಟರ್ ಆಗಬೇಕು, ಅದಕ್ಕೋಸ್ಕರ ನಾನು ಕಲಿಬೇಕು. ಆದರೆ ಇನ್ನೂ ಕೆಲವು ಮಕ್ಕಳಿಗೆ ಕಲಿತಾರೆ, ಹುಷಾರಿರ್ತಾರೆ, ಆದರೆ ಅವರಿಗೆ ಏನಾಗ್ತದೆ ಹೇಳಿದರೆ ಈಗ ನಾನು ಕ್ಲಾಸಲ್ಲಿ ಹುಷಾರಾದರೆ, ಒಳ್ಳೆ ಮಗು ಆಗಿದ್ದರೆ, ಇಲ್ಲದ್ರೆ ನಾನು ಸ್ಮಾರ್ಟ್ ಒನ್ ಅಂತ ಹೇಳಿದರೆ, ದೇ ಟ್ಯಾಗ್ ಮೀ ಆ್ಯಸ್ ಗಾಂಧಿ ಪುತ್ರಿ, ಇಲ್ಲದ್ರೆ ಅವ್ರು ಏನು ಹೇಳ್ತಾರೆ ಹೇಳಿದ್ರೆ, ಹೌದು ನನ್ನ ಮಗಳು ಇಷ್ಟೊಳ್ಳೆ ಕಲ್ತಿದ್ದಾಳೆ, ಇಲ್ಲದ್ರೆ ನನ್ನ ಮಗಳು ಇಷ್ಟೊಳ್ಳೆ ಕಲಿತಿದ್ದಾಳೆ, ಪೇರೆಂಟ್ಸಿಗೆ ಖುಷಿ. ಆದರೆ ಮಕ್ಕಳಿಗೆ ಏನಾಗ್ತದೆ ಹೇಳಿದರೆ ಆ ಕಾಲೇಜಲ್ಲಿ ಇಲ್ಲದ್ರೆ ಕ್ಲಾಸಲ್ಲಿ ಕುತ್ಕೊಳ್ತಿರುವಾಗ ಅವ್ರಿಗೆ ಏನಾಗ್ತದೆ ಹೇಳಿದರೆ, ಅಯ್ಯೋ ನನ್ನನ್ನು ಯಾಕೆ ಎಲ್ಲರೂ ಹೀಗೆ ರೀತಿ ನೋಡ್ತಾರೆ, ಯಾರು ನನ್ನ ಹತ್ರ ಫ್ರೆಂಡ್ಸ್ ಆಗ್ತಿಲ್ಲ, ಯಾಕಂದರೆ ನಾನು ತುಂಬ ಬ್ರೈನಿ ಅಂತನಾ. ಸೊ ಆ ಥರ ಫೀಲಿಂಗ್ ಇರುವಾಗ ಕೆಲವೊಮ್ಮೆ ಅವರು ದೇ ಶೋ ಇರ್ರೆಸ್ಪಾನ್ಸಿಬಿಲಿಟಿ, ಅವರು ತುಂಬ ವಿದ್ಯಾಭ್ಯಾಸದಿಂದ ದೂರ ಹೋಗ್ತಾರೆ, ಬಿಕಾಸ್ ಇಟ್ ಇಸ್ ನಾಟ್ ಸೋಷಿಯಲಿ ಅಕ್ಸೆಪ್ಟೇಬಲ್ ಫಾರ್ ದೆಮ್. ಅವರಿಗೇನು ಬೇಕು ಹೇಳಿದರೆ ಆ ಪ್ರಾಯದಲ್ಲಿ ಎಲ್ಲರೂ ನನ್ನ ಜೊತೆ ಇರಬೇಕು, ಎಲ್ಲರ ಜೊತೆ ನಾನು ಮಾತಾಡಬೇಕು. ಸೊ ಈ ಥರ ಅವ್ರು ದೂರ ಆಗುವಾಗ, ಅವರಿಂದ ದೂರ ಆಗುವಾಗ ಅವ್ರಿಗೊಂಥರ ಆಗುತ್ತೆ. ಇನ್ನೊಂದೇನು ಹೇಳಿದರೆ ವೆರಿ ಇಂಪಾರ್ಟೆಂಟ್, ರಿಲಿಜಿಯಸ್ ಇಂಟ್ರೆಸ್ಟ್, ಅಂದರೆ ಧಾರ್ಮಿಕತೆಯ ಆಸಕ್ತಿ. ಈ ಮಕ್ಕಳಿಗೆ ಧಾರ್ಮಿಕತೆಯ ಆಸಕ್ತಿ ಇದೆಯಾ ಇಲ್ಲವಾ? ಸೊ ನಿಮಗೆ ಆ ಕ್ವಶನ್ ಇರೋದಾದ್ರೆ ನಾನು ಒಂದು ಆನ್ಸರ್ ಹೇಳ್ತೀನಿ, ದೇ ಹ್ಯಾವ್ ದಿಸ್ ಇಂಟ್ರೆಸ್ಟ್, ಅವರಿಗೆ ಈ ಆಸಕ್ತಿ ಇದ್ದೇ ಇರುತ್ತದೆ. ನೀವು ಅಲ್ಲಿ ನೋಡೋದಾದರೆ ಮಕ್ಕಳು ದೇ ಫಾಲೋ ಅ ಕಸ್ಟಮ್. ನೀವು ಚಿಕ್ಕದ್ರಿಂದ ಹೇಗೆ ಅವ್ರಿಗೆ ಕಲಿಸ್ತಿರ್ತೀರಿ, ಚಿಕ್ಕದ್ರಿಂದ ಆಯಿತು ಹೀಗೆ ಪ್ರಾರ್ಥನೆ ಮಾಡಬೇಕು, ಹೀಗೆ ಹೋಗಬೇಕು, ಇಲ್ಲಿ ಚರ್ಚಿಗೆ ಹೋಗಬೇಕು, ನೀವು ಅದನ್ನು ಸಂಡೇ ಸ್ಕೂಲಿಗೆ ಹೋಗಬೇಕು, ಅದು ಇದು ಎಲ್ಲ ಹೇಳ್ತಾ ಇರ್ತೀರಿ. ಬಟ್ ಅವರೊಂದು ಟೈಮ್ ಅವ್ರ ಫೇಸನ್ನು ದಾಟ್ತಾ ಹೋಗುವಾಗ, ಅಡಾಲಸೆಂಟ್ ಫೇಸ್ ಅವ್ರು ದಾಟ್ತಾ ಹೋಗುವಾಗ ಅವರಿಗೆ ಕ್ವಶನ್ಸ್ ಬರ್ತದೆ, ವೈ ದಿಸ್? ಅವರಿಗೆ ತುಂಬ ಬೈಬಲ್ ಬಗ್ಗೆ ಇಲ್ಲದ್ರೆ ನಿಮ್ಮ ರಿಲಿಜನ್ ಬಗ್ಗೆ ತುಂಬ ಕ್ವಶನ್ಸ್ ಬರ್ತದೆ, ಯಾಕೆ ಹೀಗೆ, ಯಾಕೆ ಹಾಗೆ. ಆದರೆ ಅವರು ಬಂದು ತಂದೆ ತಾಯಿ ಹತ್ರ ಕೇಳೋದಿಲ್ಲ. ಆದರೆ ನಿಮ್ಮ ಕರ್ತವ್ಯವೇನೆಂದರೆ, ಹೆತ್ತವರ ಕರ್ತವ್ಯವೇನೆಂದರೆ, ಅವರೇ ಆ ಫೇಸಲ್ಲಿ ಹೋಗ್ತಾ ಇರುವಾಗ ಯು ಹ್ಯಾವ್ ಟು ಬಿಲ್ಡ್ ದೆಮ್ ಅಪ್ ಇನ್ ದಿಸ್ ರಿಲಿಜಿಯಸ್ ಆಸ್ಪೆಕ್ಟ್. ನೀವು ಅವರನ್ನು ಆ ರಿಲಿಜಿಯಸ್ ಆಸ್ಪೆಕ್ಟಲ್ಲಿ ಬಿಲ್ಡ್ ಮಾಡಲೇಬೇಕು. ಈಗ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದರೆ, ಇನ್ನು ಕ್ರಿಶ್ಚಿಯನ್ ಬ್ಯಾಕ್ಗ್ರೌಂಡಲ್ಲಿ ನಾವು ನೋಡೋದಾದರೆ, ಸಂಡೇ ಸ್ಕೂಲ್ಗೆ ಹೋಗುವ ಮಕ್ಕಳು ಎಷ್ಟು ಕಡಿಮೆ ಆಗಿದ್ದಾರೆ. ವಿ ಡೋಂಟ್ ಇವನ್ ಫೋಕಸ್ ಆನ್ ದ್ಯಾಟ್. ಸಂಡೇ ಸ್ಕೂಲ್ ಬೇಕು ಮಕ್ಕಳಿಗೆ, ನಾವು ಅದು ಫೋಕಸ್ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ನಿಮ್ಮ ಕಾಲದೇ ಸಂಡೇ ಸ್ಕೂಲ್ ಇತ್ತು, ಈಗ ಯಾಕೆ ಮಾಡೋದಿಲ್ಲ? ಸಂಡೇಸ್ ಟ್ಯೂಷನ್ ಇದೆ, ಸಂಡೇಸ್ ಯು ಹ್ಯಾವ್ ಟು ಗೋ ದೇರ್, ಸಂಡೇಸ್ ಹಂಗೆ ಪಾರ್ಟಿ ಉಂಟು, ಸಂಡೇಸ್ ನನ್ನ ಮಗಳಿಗೆ ಟ್ಯೂಷನ್ ಉಂಟು, ಅವಳಿನ್ನು CET ಕೋಚಿಂಗ್ ಹೋಗಬೇಕು. ಇಫ್ ದ ಚೈಲ್ಡ್ ಇಸ್ ಗೋಯಿಂಗ್ ಇನ್ ದಿಸ್ ವೇ, ಈಗ ಮಕ್ಕಳು ಅದೇ ರೀತಿಯಾಗಿ CET ಕೋಚಿಂಗ್ ಕ್ಲಾಸಸ್ಗೆ ಹೋಗ್ತಿದ್ರೆ ಅವರಿಗೆ ಧಾರ್ಮಿಕ ಬೆಳವಣಿಗೆ ಎಲ್ಲಿ ಬರುತ್ತದೆ? ಯು ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ಆ ಧಾರ್ಮಿಕ ಬೆಳವಣಿಗೆ ಎಲ್ಲಿ ಬರುತ್ತದೆ ಅಂತ ನೀವು ಅಲ್ಲಿ ಕ್ವಶನ್ ಮಾಡಬೇಕು. ನೀವು ಹೆತ್ತವರು, ನಿಮಗೆಲ್ಲ ಗೊತ್ತುಂಟು, ನಿಮಗೆ ಬೈಬಲ್ ಬಗ್ಗೆ ಗೊತ್ತುಂಟು, ಆದರೆ ನಿಮ್ಮ ಮಕ್ಕಳಿಗೆ ಅದನ್ನು ಎಷ್ಟು ಹೇಳ್ತೀರಿ ಅದು ಮುಖ್ಯವಾಗಿದೆ. ನಿಮ್ಮ ಮಕ್ಕಳಿಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಎಷ್ಟು ಹೇಳ್ತೀರಿ ಅದು ಮುಖ್ಯವಾಗಿದೆ. ಈಗ ನಾವು ನೋಡ್ಬೋದು, ನಾವು ಹೇಳ್ತೇವೆ ಸಂಡೇ ಸ್ಕೂಲ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್, ಇಟ್ಸ್ ಫೈನ್, ಎಲ್ಲ ಯೂಶ್ವಲ್, ಅಲ್ಲಿ ಸಾಂಗ್ಸ್ ಕಲಿತಾರೆ, ಬೈಬಲ್ ವರ್ಸಸ್. ಅದೊಂದು ನೆನಪಿಡಿ, ಮಕ್ಕಳಲ್ಲಿ ಬರುವ ಕೆಲವು ಆಲೋಚನೆಗಳು, ಈ ಬೈಬಲ್ ಬಗ್ಗೆ ಇಲ್ಲಾಂದರೆ ಕೆಲವು ರಿಲಿಜನ್ ಬಗ್ಗೆ ಬರುವ ಆಲೋಚನೆಗಳು, ಇಟ್ ಕ್ಯಾನ್ ಬಿ ಆನ್ಸರ್ಡ್ ಓನ್ಲಿ ಇನ್ ಅ ಪ್ರಾಪರ್ ಸಂಡೇ ಸ್ಕೂಲ್ ಕ್ಲಾಸಸ್. ಸೊ ಅದನ್ನೊಂದು ನೀವು ನೆನಪಿನಲ್ಲಿ ಇಡಬೇಕು. ಮತ್ತು ಇನ್ನೊಂದು ನಾವು ನೋಡ್ತೇವೆ ಹೇಳಿದರೆ, ಬದುಕು ಬಾಳಿನ ಡಂಬದಲ್ಲಿ ಅವ್ರಿಗೆ ಆಸಕ್ತಿ ಇರ್ತದೆ. ಬದುಕು ಬಾಳಿನ ಡಂಬ ಹೇಳಿದರೆ ಏನು? ದ ಸ್ಟೇಟಸ್ ಸಿಂಬಲ್ಸ್. ಈಗ ಕೆಲವರಿಗೆ ಕಾರ್ ಇರ್ತದೆ, ಬೈಕ್ ಇರ್ತದೆ, ಆ್ಯಂಡ್ ಮೊಬೈಲ್ ಎಲ್ಲ ಹೊಸ ಮೊಬೈಲ್ಸ್ ಇರ್ತದೆ. ಸೊ ಅವರಿಗೆ ಏನದು ಮಕ್ಕಳಿಗೆ ಆಸಕ್ತಿ ಇರ್ತದೆ. ಅಯ್ಯೋ ನನ್ನ ಫ್ರೆಂಡ್ಸಿಗೆ ಒಂದು ಕಾರ್ ಇದೆ, ದೊಡ್ಡ ಕಾರ್ ಇದೆ, ಅಯ್ಯೋ ನನ್ನ ಫ್ರೆಂಡಿಗೆ ಒಂದು ದೊಡ್ಡ ಬೈಕ್ ಇದೆ, ಆ್ಯಂಡ್ ಈವನ್ ಐ ವಾಂಟ್ ದ ಸೇಮ್ ಥಿಂಗ್. ಸೊ ಅವರಿಗೆ ಏನಾಗ್ತದೆ, ಈ ಆಸಕ್ತಿ ಅವರಿಗೆ ಜಾಸ್ತಿ ಆಗ್ತದೆ. ನನಗೆ ಕೂಡ ಒಂದು ಕಾರ್ ಇರಬೇಕು, ನಾನು ಕೂಡ ಒಂದು ಬೈಕ್ ಇರಬೇಕು, 2 ವೀಲರ್ ಇರಬೇಕು, ಸೊ ನನಗೆ ಕೂಡ ಒಳ್ಳೆಯ ಫೋನ್ ಇರಬೇಕು, ಆರ್ಡಿನರಿ ಫೋನ್ ಅಲ್ಲ, ಒಳ್ಳೆಯ ಫೋನ್ ಇರಬೇಕು. ಸೊ ಇದೆಲ್ಲ ಅವರಿಗೆ ಆಸಕ್ತಿ ಹುಟ್ಟುತ್ತಾ ಹೋಗ್ತದೆ. ಇನ್ನೊಂದು ನಾವು ನೋಡ್ತೇವೆ ಏನು ಹೇಳಿದರೆ, ಪ್ರೀತಿ ಸ್ನೇಹದ
ಒಂದು ಸಂಬಂಧ ಇಲ್ಲಿ ಹುಟ್ಟುತ್ತದೆ. ಒಂದು ಹುಡುಗನಿಗೆ ಹುಡುಗಿ ಹತ್ತಿರ, ಇಲ್ಲ ಹುಡುಗಿಗೆ ಹುಡುಗನ ಹತ್ತಿರ ಒಂದು ಪ್ರೀತಿಯ ಸಂಬಂಧ ಹುಟ್ಟುವುದನ್ನು ನಾವು ನೋಡ್ತೇವೆ. ಈ ಪ್ರೀತಿಯ ಸಂಬಂಧ ಅಂದರೆ ಏನು? ಇದು ತುಂಬ ನ್ಯಾಚುರಲ್. ಸೊ ಯು ಆಲ್ಸೋ ಹ್ಯಾವ್ ಟು, ನೀವು ಈಗ ಪೇರೆಂಟ್ಸ್ ಆಗಿ ನೀವು ಕೂಡ ಅದನ್ನು ಅರ್ಥ ಮಾಡಬೇಕು ಹೇಳಿದರೆ, ಅದು ಅವರ ಬಾಡಿಲಿ ಚೇಂಜಸ್, ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುವಾಗ ಈ ಫೀಲಿಂಗ್ಸ್ ಬರುವುದು ಸಹಜ. ಈ ಮಕ್ಕಳಿಗೆ ಫೀಲಿಂಗ್ಸ್ ಬರೋದು ಸಹಜ. ನಿಮಗೆ ಕ್ವಶನ್ ಇರ್ಬೋದು, ಎಸ್ ಅವರು ಇನ್ನೂ ಕೂಡ ಸ್ಕೂಲಲ್ಲಿದ್ದಾರೆ, ಅವರು ಇನ್ನೂ ಕೂಡ ಹೈಸ್ಕೂಲಲ್ಲಿ, ಆದರೆ ಇದೆಂಥ ಪ್ರೀತಿ ಪ್ರೇಮ ಎಲ್ಲ. ಹೌದು, ಅವರಿಗೆ ಅದು ಅರ್ಥ ಆಗಲಿಕ್ಕೆ ತುಂಬ ಕಷ್ಟ ಇದೆ. ಆದರೆ ನೀವು ಅವರಿಗೆ ತುಂಬ ರಿಸ್ಟ್ರಿಕ್ಷನ್ಸ್ ಹಾಕಿ ಬೈದು ಹೊಡೆದು ಮಾಡೋದಲ್ಲ. ಸೊ ಯು ಕೆನ್ ನಾಟ್ ಸ್ಟಾಪ್ ದೆಮ್ ಇನ್ ದ್ಯಾಟ್ ವೇ. ಯು ಹ್ಯಾವ್ ಟು, ನೀವು ಹೇಗೆ ಹೇಳಬೇಕು ಹೇಳಿದರೆ, ನೀವು ಒಂದು ಸರಿಯಾದ ರೀತಿಯಲ್ಲಿ ಅವರನ್ನು ತಿಳಿಸಿ ಹೇಳಬೇಕು. ಈಗ ಈ ಪ್ರೀತಿ ಪ್ರಯಾಣ ಮತ್ತು ಅದು ಸ್ಟೇಟಸ್, ಇಲ್ಲದ್ರೆ ನಾವು ಹೇಳೋದೇನು ಹೇಳಿದ್ರೆ ಸ್ಮೋಕಿಂಗ್, ಅದೆಲ್ಲ ಅವ್ರಿಗೆ ಏನು ಹೇಳಿದರೆ, ಒಂದು ಗರ್ಲ್ ಫ್ರೆಂಡ್ ಇದ್ದರೆ ಹೌದು ನನಗೊಂದು ಸ್ಟೇಟಸ್ ಒಂದು ಕಾಲೇಜಲ್ಲಿ, ಇಲ್ಲ ನನಗೊಂದು ಬಾಯ್ ಫ್ರೆಂಡ್ ಇದ್ದರೆ ನನಗೊಂದು ಸ್ಟೇಟಸ್ ಕಾಲೇಜಲ್ಲಿ. ಸೊ ಮಕ್ಕಳಿಗೆ ಏನಾಗ್ತದೆ ಹೇಳಿದರೆ, ಇದೊಂದು ಅವರ ಥಿಂಕಿಂಗಲ್ಲಿ ಅದು ಅದು ಒಳಗೆ ಅಲ್ಲಿ ಇರ್ತದೆ, ಅವರ ಮನಸ್ಸಿನಲ್ಲಿ ಅದು ಇರ್ತದೆ. ಹೇಳಿದರೆ ಈ ಸ್ಟೇಟಸ್ ಸಿಂಬಲ್ ಹೇಳಿದರೆ, ನನಗೆ ಕಾರ್ ಇರಬೇಕು, ನನಗೆ ಅದು ಇರಬೇಕು, ಇದು ಇರಬೇಕು, ನನಗೆ ಡ್ರಿಂಕ್ಸ್ ಮಾಡಬೇಕು, ನಾನು ಡ್ರಗ್ಸ್ ತಗೊಳ್ಬೇಕು, ಒಂಚೂರಾದರೂ ಎಲ್ಲವನ್ನು ಟ್ರೈ ಮಾಡಲೇಬೇಕು, ಇಲ್ಲದ್ರೆ ನಾನು ಒಂದು ಅಡಾಲಿಸೆಂಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಇಲ್ಲದ್ರೆ ನನಗೆ ನನ್ನ ಗ್ರೂಪಲ್ಲಿ ಮಿಕ್ಸ್ ಆಗಲಿಕ್ಕೆ ಆಗೋದಿಲ್ಲ. ಸೊ ನನ್ನ ಗ್ರೂಪಲ್ಲಿ ಎಲ್ರಿಗೂ ಗರ್ಲ್ ಫ್ರೆಂಡ್ಸ್ ಇದೆ, ಎಲ್ರಿಗೂ ಗರ್ಲ್ಸಿಗೆ ಬಾಯ್ ಫ್ರೆಂಡ್ಸ್ ಇದೆ, ಸೊ ನನಗೂ ಕೂಡ ಇರಬೇಕು. ಇಟ್ ಇಸ್ ಜಸ್ಟ್ ಫಾರ್ ದ ಸ್ಟೇಟ್ ಆಫ್ ಇಟ್, ಆರ್ ಇಟ್ಸ್ ಜಸ್ಟ್ ಫಾರ್ ದ ಹೆಕ್ ಆಫ್ ಇಟ್ ಅಂತ ಆ ಮಕ್ಕಳು ಹೇಳೋದನ್ನು ಕೂಡ ನಾವು ನೋಡ್ತೇವೆ. ಈಗ ನಾವು ಇದೆಲ್ಲ ಬದಲಾವಣೆಯನ್ನು ನೋಡಿದ್ದೇವೆ. ಈಗ ನಾವು ಇಂಪಾರ್ಟೆಂಟ್ ಆಗಿ ಫೋಕಸ್ ಮಾಡಬೇಕು ಏನು ಹೇಳಿದರೆ, ನಮ್ಮ ಕುಟುಂಬದ ಜೊತೆ ಈ ಅನ್ಯೂನ್ಯತೆ ಇರ್ತದಾ ಇಲ್ಲವಾ? ಈ ನೀವು ನೋಡ್ತಾ ಇರ್ಬೋದು, ಈ ಅಡಾಲಸೆಂಟ್ ಫೇಸಲ್ಲಿ ಏನಾಗ್ತದೆ ಹೇಳಿದರೆ, ನೀವು ಮೊದಲು ಮಕ್ಕಳಾಗಿರುವಾಗ ನೋಡ್ತಿರ್ಬೋದು, ನಿಮ್ಮ ಮಕ್ಕಳೆಲ್ಲ ಬಂದು ನಿಮ್ಮ ಜೊತೆ ಶೇರ್ ಮಾಡ್ತಾರೆ, ನಿಮ್ಮ ಮಕ್ಕಳೆಲ್ಲ ಬಂದು ನಿಮ್ಮ ಹತ್ರ ಹೇಳ್ತಾರೆ, ಮಮ್ಮಿ ಇದಾಯಿತು ಸ್ಕೂಲಲ್ಲಿ, ಮಮ್ಮಿ ಅದಾಯಿತು, ಮಮ್ಮಿ ನಾನು ಈ ಫ್ರೆಂಡಿಗೆ ಇದು ಮಾಡಿದೆ, ಮಮ್ಮಿ ನಾನು ಇವತ್ತು ಅಲ್ಲಿ ಹೋದೆ, ಇದು ಮಾಡಿದೆ, ಎಲ್ಲ ಪ್ರತಿಯೊಂದು ಬಂದು ಹೇಳ್ತಾ ಇರ್ತಾರೆ. ಬಟ್ ಅವರು ಪ್ರಬುದ್ಧದ ಸಮಯಕ್ಕೆ ಬರುವಾಗ, ಅಡಾಲಸೆನ್ಸ್ ಸಮಯಕ್ಕೆ ಬರುವಾಗ, ದೇ ವಿಲ್ ಬಿ ಸಮ್ ಚೇಂಜಸ್. ಅವ್ರು ಏನು ಮಾಡ್ತಾರೆ, ಸ್ಲೋಲಿ ದೇ ಡೋಂಟ್ ಟೆಲ್ ಎವ್ರಿಥಿಂಗ್ ಟು ಯು. ಅವ್ರು ನಿಮ್ಮ ಹತ್ರ ಎಲ್ಲ ಬಂದು ಶೇರ್ ಮಾಡೋದಿಲ್ಲ. ದೆರ್ ಆರ್ ಸರ್ಟನ್ ಥಿಂಗ್ಸ್ ಅವ್ರು ತುಂಬ ನಿಮ್ಮ ಹತ್ರ ಹೈಡ್ ಮಾಡ್ತಾ ಇರ್ತಾರೆ. ಸೊ ಅದೇನಾಗ್ತದೆ, ಕೆಲವೊಮ್ಮೆ ಏನಾಗ್ತದೆ ಹೇಳಿದರೆ, ಅವರು ನಿಮ್ಮ ಹತ್ರ ಮಾತಾಡ್ತಾ ಇರುವಾಗ ನಿಮ್ಮ ಸಂಬಂಧ ಕೂಡ ನೋಡ್ಬೋದು, ಅದು ಎಷ್ಟು ನೀವು ಕ್ಲೋಸ್ ಆಗಿದ್ದೀರಿ, ಆ ಟೈಮಲ್ಲಿ ನೀವು ದೂರ 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 ಹೋಗ್ತಾ ಇರ್ತೀರಿ. ಸೊ ಇದು ಏನಾಗ್ತದೆ ಹೇಳಿ, ಕುಟುಂಬದ ರೀತಿ, ಅವರ ಅನ್ಯೂನ್ಯತೆ ಹೇಗಿರುತ್ತೆ ಅಂತ ನಾವು ನೋಡಬೇಕು. ಸೊ ಕುಟುಂಬದ ಅನ್ಯೂನ್ಯತೆ ಇರೋದಿಲ್ಲ, ಇದು ನಾವು ಒಂದು ಪಾಯಿಂಟ್ ನೆನಪಿಡಬೇಕು. ಇಲ್ಲಿ ನಾವು ಅಡಾಲಸೆಂಟ್ ಫೇಸಲ್ಲಿ ಯೂಶ್ವಲಿ ವಿ ಸಿ ದ್ಯಾಟ್ ದೇರ್ ಇಸ್ ಅ ಕ್ಲಾಶ್ ಇನ್ ದ ಫ್ಯಾಮಿಲಿ ರಿಲೇಷನ್ಶಿಪ್. ಆ ಅನ್ಯೂನ್ಯತೆ ಇರೋದಿಲ್ಲ. ಇದಕ್ಕೆ ಕಾರಣ ಯವನ ಮಕ್ಕಳು ಮಾತ್ರವಲ್ಲ, ಅದೊಂದು ನೆನಪಿಡಿ. ಇದಕ್ಕೆ ಕಾರಣ ಅವರು ಮಾತ್ರವಲ್ಲ, ಹೆತ್ತವರು ಕೂಡ. ಓಕೆ, ಸೊ ನಾವು ಹೆತ್ತವರು ಕೂಡ ಅಂತ ಹೇಳುವಾಗ ಒಂದು ನೆನಪಿನಲ್ಲಿರಬೇಕು, ನಮ್ಮ ತಂದೆ ತಾಯಿಯ ವ್ಯವಹಾರ ಈ ಮಕ್ಕಳ ಜೊತೆ ಹೇಗಿರುತ್ತದೆ, ತಂದೆ ತಾಯಿ ಹೇಗೆ ಅವರ ಜೊತೆ ಮಾತಾಡ್ತಾರೆ, ತಂದೆ ತಾಯಿ ಅವರ ಜೊತೆ ಹೇಗೆ ರಿಲೇಟ್ ಮಾಡ್ತಾರೆ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ನೋಡ್ಬೋದು, ಇವರು ಯವನಸ್ಥ ಪ್ರಾಯಕ್ಕೆ ಬರ್ತಾ ಇರುವಾಗ, ಈ ಅಡಾಲಸೆಂಟ್ ಫೇಸ್ಗೆ ಬರ್ತಾ ಇರುವಾಗ ನಾವೇನು ಮಾಡ್ತೇವೆ, ಕೆಲವು ವಿಷಯದಲ್ಲಿ ಅವರನ್ನು ನಾವು ಮಕ್ಕಳ ರೀತಿಯಲ್ಲಿ ಇನ್ನೂ ಕೂಡ ಅವರನ್ನು ಟ್ರೀಟ್ ಮಾಡ್ತೇವೆ. ನೀನು ಹೀಗೆ ಇರಬೇಕು, ನೀವು ಮೊದಲು ಹೇಗೆ ಅವ್ರ ಮಕ್ಕಳಿರುವಾಗ ಮಾಡ್ತಾ ಇದ್ದೀರಿ, ಸೇಮ್ ವೇ ಇನ್ನೂ ಕೂಡ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ. ಹೌದು, ಅವರ ಜೊತೆ ಹೋಗೋದು ಸ್ಕೂಲಿಗೆ, ಅವರ ಜೊತೆ ಟ್ಯೂಷನ್ಸಿಗೆ ಹೋಗೋದು, ಇಲ್ಲಾಂದರೆ ಅವರ ಜೊತೆ ಎಲ್ಲಿ ಅವರ ಫ್ರೆಂಡ್ಸ್ ಒಟ್ಟಿಗೆ ಹೋಗುವುದು, ಅದೆಲ್ಲ ಅವರಿಗೆ ಇಷ್ಟ ಆಗೋದಿಲ್ಲ. ಬಿಕಾಸ್ ನೀವು ಚಿಕ್ಕಂದಿರುವಾಗ ಅವರವರ ಫ್ರೆಂಡ್ಸ್ ಜೊತೆ ಹೋಗುವಾಗ ಅವರಿಗೆ ಇಷ್ಟ, ಯಾಕಂದರೆ ಮಮ್ಮಿ ಇಸ್ ದೇರ್ ವಿತ್ ಮೀ ಆ್ಯಂಡ್ ಅವರ ಮಮ್ಮಿ ಕೂಡ ಬರ್ತಾರೆ. ಆದರೆ ಈಗ ಅವ್ರು ದೊಡ್ಡ ಆಗ್ತಿರುವಾಗ ಫ್ರೆಂಡ್ಸ್ ಅವರು ದೇ ಪ್ರಿಫರ್ ಗೋಯಿಂಗ್ ಅಲೋನ್, ನೀವು ಜೊತೆ ಹೋಗಬೇಕಾಗಿ ಇಲ್ಲ ಅವರ ಜೊತೆ. ಸೊ ಅದು ಕೂಡ ಅವರಿಗೊಂದು ಒಂಥರ ಪ್ರಾಬ್ಲಮ್ ಇರ್ತದೆ, ಬಿಕಾಸ್ ಯು ಟ್ರೀಟ್ ದಮ್ ಆಸ್ ಸ್ಟಿಲ್ ಅ ಚೈಲ್ಡ್. ನೀವು ಕೆಲವೊಮ್ಮೆ ಒಂದು ಸಿಚುವೇಶನ್ ನೋಡ್ಬೋದು, ಈಗ ಒಂದು ಮನೆಯಲ್ಲಿ ಕೆಲವೊಮ್ಮೆ ನೀವು ನೋಡ್ಬೋದು ಹೇಳಿದರೆ, ಮಕ್ಕಳನ್ನು ನೀವು ಕರಿತೀರಿ, ದೊಡ್ಡ ಈಗ ಪ್ರಾಯಕ್ಕೆ ಬಂದಿದ್ದಾರೆ ಮಕ್ಕಳು, ನೀವೇನು ಹೇಳ್ತೀರಿ, ಅಯ್ಯೋ ಅಲ್ಲಿ ಹೋಗಿ ಆಟ ಆಡಬೇಡ, ಹೊರಗೆ ಹುಡುಗಿಯರಿಗೆ ಹೇಳ್ತೀರಿ ನೀವು, ಅಯ್ಯೋ ಅಲ್ಲಿ ಹೋಗಿ ಹೊರಗೆ ಆಟ ಆಡಬೇಡ ಎಲ್ಲ ಹುಡುಗರೊಟ್ಟಿಗೆ, ನೀನೀಗ ದೊಡ್ಡವಳಾಗಿದ್ದಿ, ಅದೊಂದು ನೀವು ಹೇಳ್ತೀರಿ. ನಾವು ಏನು ನೋಡ್ತೇವೆ ಹೇಳಿದರೆ, ಇನ್ನೊಂದು ವಿಷಯ ಹೇಳಿದರೆ, ನಾವು ಯಾವ ರೀತಿ ಅವರನ್ನು ಟ್ರೀಟ್ ಮಾಡ್ತಿದ್ದೇವೆ. ಈಗ ಅಥಾರಿಟೇರಿಯನ್ ಪೇರೆಂಟ್ಸ್ ನಾವು ಹೇಳಿದರೆ, ಕೆಲವು ತಂದೆ ತಾಯಿ ಇರ್ತಾರೆ, ಕೆಲವು ತಂದೆಯಂದಿರಿರ್ತಾರೆ, ಎಲ್ಲದಕ್ಕೆ ರೂಲ್ಸ್ ಮಾಡ್ತಾ ಇರ್ತಾರೆ, ನೀನು ಅದು ಮಾಡಲಿಕ್ಕಿಲ್ಲ. ಮತ್ತು ಏನು ಮಾಡ್ತೀರಿ, ನೀವು ಚಿಕ್ಕ ಮಕ್ಕಳಿರುವಾಗ ಅವರಿಗೆ ಯಾವ ಟೈಪ್ ಪನಿಷ್ಮೆಂಟ್ ಕೊಡ್ತಿದ್ದೀರಿ, ಅದೇ ಪನಿಷ್ಮೆಂಟ್ ಈಗನೂ ಕೂಡ ಕೊಡ್ತೀರಿ. ನಿನ್ಗೆ ಅದು ಕೊಡೋದಿಲ್ಲ, ಇದು ಕೊಡೋದಿಲ್ಲ, ಇಲ್ಲ ರೂಮಲ್ಲಿ ಹಾಕಿರ್ತೀರಿ, ಊಟ ಕೊಡೋದಿಲ್ಲ. ಇದೆಲ್ಲ ಮಕ್ಕಳಿಗೆ ಏನಾಗ್ತದೆ ಹೇಳಿದರೆ, ದೇ ಫೀಲ್ ವೆರಿ ಬ್ಯಾಡ್. ಅವ್ರು ಏನು ಹೇಳ್ತಾರೆ ಹೇಳಿದರೆ,
ಚಿಕ್ಕವಳಲ್ಲ, ನನಗೂ ಕೂಡ ನಂದು ಲೈಫ್ ಇದೆ, ಐ ನೋ ವಾಟ್ ಇಸ್ ರೈಟ್ ಫಾರ್ ಮೀ, ಐ ನೋ ವಾಟ್ ಇಸ್ ರಾಂಗ್ ಫಾರ್ ಮೀ ಅಂತ ಇದು ಕೂಡ ಅವರು ಎನ್ನಿಸ್ತಾ ಇರ್ತಾರೆ. ಸೊ ನಾವು ಇದು ನೋಡೋದಾದ್ರೆ, ಈಗ ನಾವು ಫುಲ್ಲಿ ನಾನು ಹೆತ್ತವರ ಬಗ್ಗೆ ಹೇಳ್ತಿದ್ದೆ, ಆದರೆ ನಾನು ಹೆತ್ತವರಿಗೆ ಮಾತ್ರ ಬ್ಲೇಮ್ ಮಾಡೋದಲ್ಲ. ದೆರ್ ಇಸ್ ಅ ಪಾರ್ಟ್, ಎಸ್, ಚಿಲ್ಡ್ರನ್ ಆಲ್ಸೋ ಹ್ಯಾವ್ ಟು ಪ್ಲೇ ಅ ಪಾರ್ಟ್ ಹಿಯರ್, ವೆರಿ ಇಂಪಾರ್ಟೆಂಟ್ ಪಾರ್ಟ್. ಮಕ್ಕಳು ಏನು ಮಾಡ್ತಾರೆ ಹೇಳಿದರೆ, ಯೂಶ್ವಲಿ ನಾವು ನೋಡೋದಾದ್ರೆ ಅವ್ರು ಏನು ಹೇಳ್ತಾರೆ, ಅವ್ರು ಅರ್ಥ ಮಾಡೋದಿಲ್ಲ, ತಂದೆ ತಾಯಿ ನನ್ನನ್ನು ಅರ್ಥ ಮಾಡೋದಿಲ್ಲ, ಅವರು ಯಾವುದೋ ಓಲ್ಡ್ ಕಾಲದಲ್ಲಿದ್ದಾರೆ, ನನ್ನನ್ನು ಅರ್ಥ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೆ ನಾವು ನೋಡೋದಾದ್ರೆ ಈ ಮಕ್ಕಳು ಕೂಡ ಏನು ಮಾಡ್ತಾರೆ ಹೇಳಿದರೆ, ದೇ ಡೋಂಟ್ ಲಿಸನ್ ಟು ಯು. ಯಾಕೆ ತಂದೆ ತಾಯಿಗೆ ಕೋಪ ಬರ್ತದೆ? ಮಕ್ಕಳಿದು ಸರಿಯಾಗಿ ಕೇಳಿ, ಯಾಕೆ ನಿಮ್ಮ ತಂದೆ ಬರ್ತದೆ ಹೇಳಿದ್ರೆ, ನೀವು ಅವರು ಹೇಳಿರುವ ಮಾರ್ಗದಲ್ಲಿ ನಡೆಯೋದಲ್ಲಿ. ಎಸ್, ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಯು, ದೆರ್ ಇಸ್ ಅ ಜನರೇಷನ್ ಗ್ಯಾಪ್, ಬಟ್ ರಿಮೆಂಬರ್ ದೇ ಆರ್ ಯೋರ್ ಪೇರೆಂಟ್ಸ್. ಇದು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಏನು ಹೇಳ್ತದೆ? ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ, ದೇ ಟಾಕ್ ಅಬೌಟ್ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್. ಓಕೆ, ಎಫೆಷಿಯನ್ಸ್ 6 ಇಟ್ ಟಾಕ್ಸ್ ಅಬೌಟ್ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್. ಈಗ ಪೇರೆಂಟ್ಸ್ ಯಾವ ರೀತಿಯಾಗಿ ಮಕ್ಕಳ ಜೊತೆ ಇರಬೇಕು, ಪೇರೆಂಟ್ಸ್ ಅಂತ ವಾಕ್ಯ ಏನು ಹೇಳ್ತದೆ ಹೇಳಿದ್ರೆ, ಬೈಬಲ್ ವಾಕ್ಯ ಏನು ಹೇಳ್ತದೆ, ಪೇರೆಂಟ್ಸ್ ಹೇಗಿರ್ಬೇಕು ಹೇಳಿದರೆ, ಪೇರೆಂಟ್ಸ್ ಹ್ಯಾವ್ ಟು ನಾಟ್ ಪ್ರೊವೋಕ್ ದಿಯರ್ ಚಿಲ್ಡ್ರನ್. ನಿಮ್ಮ ಮಕ್ಕಳನಿಗೆ ನೀವು ಕೋಪ ಭರಿಸುವಂತೆ ಮಾಡಬಾರ್ದು. ಮಕ್ಕಳಿಗೆ ಕೂಡ ವಾಕ್ಯ ಇದೆ. ಮಕ್ಕಳಿಗೋಸ್ಕರ ಏನು ಹೇಳ್ತದೆ ಹೇಳಿದರೆ ವಾಕ್ಯ, ಮಕ್ಕಳು ಕೂಡ ತನ್ನ ತಂದೆ ತಾಯಿಯನ್ನು ಸನ್ಮಾನಿಸಬೇಕು. ಯು ಹ್ಯಾವ್ ಟು ರೆಸ್ಪೆಕ್ಟ್ ಯೋರ್ ಪೇರೆಂಟ್ಸ್ ಆ್ಯಂಡ್ ದೆನ್ ಯು ವಿಲ್ ಸಿ ಗ್ರೋತ್ ಇನ್ ಯೋರ್ ಲೈಫ್. ಓಕೆ, ಯು ವಿಲ್ ಲಿವ್ ಮೋರ್. ಓಕೆ, ಸೊ ಇದನ್ನು ನಾವು ನೋಡ್ತೇವೆ. ಸೊ ನಾವು ಇದನ್ನು ನೋಡುವಾಗ ನಾವು ಮಕ್ಕಳಿಗೆ ಹೇಳ್ತೇವೆ, ಮಕ್ಕಳು ಯೂಶ್ವಲಿ ಹ್ಯಾವ್ ಅ ಟೆಂಡೆನ್ಸಿ, ಅವರಿಗೆ ತುಂಬ ಸಿಟ್ಟು ಬರ್ತದೆ, ತುಂಬ ಅರ್ಥ ಮಾಡೋದಿಲ್ಲ, ಅವರು ಒಡ ಹುಟ್ಟಿದವ್ರ ಹತ್ರ ಕೂಡ ಜಗಳ ಮಾಡ್ತಾರೆ. ಮತ್ತು ಇನ್ನೊಂದು ಅವರು ನೋಡೋದಾದರೆ ಶಿಸ್ತು, ನೀವು ಹೇಳ್ತೀರಿ ಇದು ಹೀಗೆ ಆಯಿತು ಹಾಗೆ ಆಯಿತು, ಮಮ್ಮಿ ನನಗೆ ಹೀಗೆ ಮಾಡ್ತಿ, ನೀವು ಅಂಡರ್ಸ್ಟ್ಯಾಂಡೇ ಮಾಡೋದಿಲ್ಲ, ಡ್ಯಾಡಿ ನನಗೆ ಹೀಗೆ ಮಾಡ್ತಿ, ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಮೀ. ಸೊ ಇದು ಅವರು ಯಾಕೆ ಹಾಗೆ ಮಾಡ್ತಾರೆ ಹೇಳುವಾಗ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅವರ ಮೆಂಟ್ಯಾಲಿಟಿ. ದೇರ್ ಆರ್ ಸಮ್ ಬಾಡಿಲಿ ಚೇಂಜಸ್ ಟೇಕಿಂಗ್ ಪ್ಲೇಸ್. ಅವರಲ್ಲಿ ಬಾಡಿಲಿ ಚೇಂಜಸ್ ಆಗ್ತಾ ಉಂಟು, ಆ್ಯಂಡ್ ದೇರ್ ಇಸ್ ಅ ಹಾರ್ಮೋನಲ್ ಚೇಂಜಸ್ ಟೇಕಿಂಗ್ ಪ್ಲೇಸ್. ಸೊ ಇದರಿಂದಾಗಿ ಆ ಚೇಂಜಸ್ ಆಗ್ತಾ ಇದೆ. ಸೊ ಮಕ್ಕಳು ಏನು ಮಾಡ್ತದೆ, ಯೂಶ್ವಲಿ ನೀವು ಕೂಡ ಏನು ಮಾಡ್ತೀರಿ, ಮಕ್ಕಳೇ ಹೇಳಿದರೆ ಉದಾಸೀನ ತೋರಿಸ್ತೀರಿ, ಓದಲಿಕ್ಕೆ ಬೇಡ, ನನಗೆ ಅಲ್ಲಿ ಹೋಗಲಿಕ್ಕೆ ಬೇಡ, ಟ್ಯೂಷನ್ಸ್ ಬೇಡ, ಅದು ಬೇಡ ಅಂತ ಹೇಳ್ತೀರಿ. ಸೊ ಇದು ಏನು ಮಾಡ್ತದೆ, ಯು ಆರ್ ನಾಟ್ ರೆಸ್ಪೆಕ್ಟಿಂಗ್ ಯುವರ್ ಪೇರೆಂಟ್ಸ್ ವೆನ್ ಯು ಆರ್ ಡೂಯಿಂಗ್ ದಿಸ್. ದೇ ಆರ್ ಡೂಯಿಂಗ್ ಎವ್ರಿಥಿಂಗ್ ಫಾರ್ ಯು. ಅವರು ನಿಮಗೆ ಎಲ್ಲವನ್ನು ಕೊಡ್ತಾ ಇದ್ದಾರೆ, ಎಲ್ಲವನ್ನು ಒದಗಿಸ್ತಿದ್ದಾರೆ. ಆದರೆ ವೆನ್ ದೇ ಆರ್ ಟಾಕಿಂಗ್ ಅಬೌಟ್ ದಿಸ್, ದೇ ಆರ್ ಟೆಲಿಂಗ್ ಯು ದ ರೈಟ್ ಥಿಂಗ್. ಸೊ ನೀವೇನು ಮಾಡಬೇಕು, ನೀವು ಅದನ್ನು ಶಿಸ್ತಿನಲ್ಲಿ ಪಾಲಿಸಬೇಕು. ದೆನ್ ಯು ಹ್ಯಾವ್ ಟು ಪ್ರಾಕ್ಟಿಸ್ ದಿಸ್. ಈಗ ನಮಗೆ ವಾಕ್ಯವೇ ಹೇಳ್ತದೆ, ನಿಮ್ಮ ಮಕ್ಕಳನ್ನು ನೀವು ದೇವರ ವಾಕ್ಯದಲ್ಲಿ ಬೆಳೆಸಿ. ದೇವರ ವಾಕ್ಯದಲ್ಲಿ ಬೆಳೆಸುವಾಗ, ಯು ರಿಮೆಂಬರ್ ವೆನ್ ಯು ಪ್ರೇ ಫಾರ್ ಯುವರ್ ಚಿಲ್ಡ್ರನ್, ದ ಚೈಲ್ಡ್ ವಿಲ್ ನಾಟ್ ಗೋ ಅವೇ ಫ್ರಮ್ ದ ಲಾರ್ಡ್, ಬಿಕಾಸ್ ದ ಲಾರ್ಡ್ ಇಸ್ ದ ಒನ್ ಹೂ ಇಸ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ಯೋರ್ ಚೈಲ್ಡ್. ಅವ್ರು ಏನಾದರೂ ಆಗಲಿ, ಎಂಥದ್ದು ಕೂಡ ಆಗಲಿ, ನೀವು ನಿಮ್ಮ ನಿಮಗೆ ಅವರು ಮಕ್ಕಳೇ. ಅಡಾಲಸೆನ್ಸ್, ದೇ ಆರ್ ಗೋಯಿಂಗ್ ಟು ಚೇಂಜ್. ಅವರು ಈ ಫೇಸ್ ಮಾತ್ರ 3 years ಅವರಿಗೆ ಒಂಚೂರು ಡಿಫಿಕಲ್ಟ್ ಆಗ್ತದೆ. ಈವನ್ ಯು ಫೀಲ್ ಇಟ್ಸ್ ವೆರಿ ಡಿಫಿಕಲ್ಟ್. ನೀವು ಹೇಳ್ತೀರಿ ಅವ್ರಿಗೆ ಅರ್ಥ ಮಾಡ್ಲಿಕ್ಕೆ ಆಗೋದಿಲ್ಲ ಮಕ್ಕಳನ್ನು, ನಮಗೆ ಸಾಕಾಗಿ ಹೋಗ್ತದೆ ಆ ಮಕ್ಕಳೊಟ್ಟಿಗಿದ್ದು. ಸೊ ಆದರೆ ಆ ಟೈಮ್ ಹೋಗ್ತದೆ. ಅಡಾಲಸೆನ್ಸ್ ಆಲ್ಸೋ ವಿಲ್ ಚೇಂಜ್, ಅದು ನೀವು ನೆನಪಿಡಬೇಕು. ಅವರು ದೊಡ್ಡ ಆಗ್ತಾ ಹೋಗುವಾಗ ಅವರು ಏನು ಮಾಡ್ತದೆ, ಈ ಅನ್ಯೂನ್ಯತೆ ಅವರಲ್ಲಿ ಇರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ದೇ ಆರ್ ಗೋಯಿಂಗ್ ಟು ಬಿ ಲೈಕ್ ಬಿಫೋರ್. ಅದು ಅನ್ಯೂನ್ಯತೆ ಹೇಗೆ ಇರ್ತದೆ, ಮೇನ್ಲಿ ಅನ್ಯೂನ್ಯತೆ ಬರೋದು ಹೇಳಿದರೆ, ನೀವು ಪೇರೆಂಟ್ಸ್ ಆಗಿರೋರು ಹೇಗೆ ಅವರೊಟ್ಟಿಗೆ ಡೀಲ್ ಮಾಡ್ತೀರಿ, ದಟ್ ಈಸ್ ಅ ಮೇನ್ ಥಿಂಗ್. ಓಕೆ, ಸೊ ನೀವು ಹೇಗೆ ಅವರ ಜೊತೆ ಡೀಲ್ ಮಾಡ್ತಿದ್ದೀರಿ, ನೀವು ಏನು ಅವರ ಜೊತೆ ಹೇಗೆ ವ್ಯವಹರಿಸ್ತೀರಿ. ಈಗ ನಿಮಗೆ ಗೊತ್ತಾಗ್ತದೆ, ಹೌದು ನನ್ನ ಮಗ ಇನ್ನೂ ಚಿಕ್ಕದಲ್ಲ, ಅವನು ದೊಡ್ಡ ಆಗ್ತಾ ಇದ್ದಾನೆ, ಅವನ ಇಂಟ್ರೆಸ್ಟ್ ಬೇರೆ, ನೀವು ಅದನ್ನು ಆಕ್ಸೆಪ್ಟ್ ಮಾಡಬೇಕು. ಮತ್ತು ನೀವು ಹೆತ್ತವ್ರು ಏನು ಮಾಡ್ತೀರಿ ಹೇಳಿದ್ರೆ, ಇನ್ನೊಂದು ಆಕ್ಸೆಪ್ಟ್ ಮಾಡಬೇಕು ಹೇಳಿದರೆ, ಹೌದು ನಾನು ಇದ್ದ ಕಾಲ ಬೇರೆ, ನನ್ನ ಮಗಳು ಇರುವ ಕಾಲ ಬೇರೆ. ಯು ಹ್ಯಾವ್ ಟು. ಕೆಲವು ನಿಮಗೆ ಸಂಗತಿಗಳು ಇಷ್ಟ ಆಗೋದಿಲ್ಲ, ಅಯ್ಯೋ ಇವರೆಂಥ ಈ ಥರ ಬಟ್ಟೆ ಹಾಕೋದು, ಅದು ಬಟ್ಟೆ ಹಾಕೋದು ಇಷ್ಟ ಆಗೋದಿಲ್ಲ. ಆದರೂ ಕೂಡ ನೀವೇನು ಮಾಡಬೇಕು ಹೇಳಿದರೆ, ಅವರಿಗೆ ಸರಿಯಾದ ರೀತಿಯಲ್ಲಿ ಹೇಳಿ, ಸರಿಯಾದ ರೀತಿಯಲ್ಲಿ ವಾಕ್ಯದ ಮೂಲಕ ಬಿಡಿಸಿ ಹೇಳಿ. ಯು ಟೇಕ್ ಈಚ್ ಆ್ಯಂಡ್ ಎವ್ರಿ ವರ್ಸ್ ಫ್ರಮ್ ದ ಬೈಬಲ್, ಫೈಂಡ್ ಅನ್ ಆನ್ಸರ್ ಫ್ರಮ್ ದ ಬೈಬಲ್, ಆ್ಯಂಡ್ ಯು ವಿಲ್ ನೋ ವಾಟ್ ಈಸ್ ದ ಆನ್ಸರ್ ಯು ಗೆಟ್. ಯು ಕ್ಯಾನ್ ಶೋ ದ ಚೈಲ್ಡ್, ಬಿಕಾಸ್ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ನೀವು ಒಂದು ನೆನಪಿನಲ್ಲಿ ಇಡಲೇಬೇಕು. ಏನು ಹೇಳಿದರೆ, ನಿಮ್ಮ ಮಕ್ಕಳು ನಿಮ್ಮ ಕೈಯಲ್ಲಿದ್ದಾರೆ. ಆ್ಯಂಡ್ ಗಾಡ್ ಹ್ಯಾಸ್ ಪ್ಲೇಸ್ ದೆಮ್ ಇನ್ ಟು ಯೋರ್ ಹ್ಯಾಂಡ್ಸ್. ದೇವರು ಅವರನ್ನು ನಿಮ್ಮ ಕೈಗೆ ಕೊಟ್ಟಿದ್ದಾರೆ. ದೇವರಿಗೆ ಗೊತ್ತುಂಟು ಈ ಮಗಳನ್ನು ನಿನ್ನ ಕೈಗೆ ಯಾಕೆ ಕೊಟ್ಟಿದ್ದಾರೆ ಹೇಳಿದರೆ, ನಿಮ್ಮ ಕೈಗೆ ಯಾಕೆ ಕೊಟ್ಟಿದ್ದಾರೆ ಹೇಳಿದರೆ, ನಿಮ್ಮ ಕೈಯಲ್ಲಿದ್ದರೆ ಅವರು ಚೆನ್ನಾಗಿ ಬೆಳೀತಾರೆ, ಅವರಿಗೆ ಚೆನ್ನಾಗಿ ದೇವರ ವಾಕ್ಯ ಸಿಗ್ತದೆ. ಸೊ ಯು ಹ್ಯಾವ್ ಟು ಸೇವ್ ಯೋರ್ ಚೈಲ್ಡ್. ಯು ಹ್ಯಾವ್ ಟು ಟ್ರೀಟ್ ಹರ್ ಇನ್ ಅ
ವೇ ದ್ಯಾಟ್ ವೆನ್ ಶಿ ಈಸ್ ಗ್ರೋಯಿಂಗ್, ಅವಳು ಬೆಳೀತಾ ಇರುವಾಗ ನೀವು ಕೂಡ ಅವರನ್ನು, ಹೌದು ನನ್ನ ಮಗಳು ಬೆಳೀತಾ ಇರ್ತಾಳೆ, ಅವಳಿನ್ನೂ ಚಿಕ್ಕವಳಲ್ಲ, ನಾನು ಹೇಳಿದಾಗೆ ಕೇಳುವಳಲ್ಲ, ಆದರೆ ಅವರಿಗೆ ಅವರ ಫ್ರೀಡಮನ್ನು ನೀವು ಕೊಡಲೇಬೇಕಾಗ್ತದೆ. ಸೊ ಇದನ್ನೊಂದು ನೆನಪಿಡಲೇಬೇಕು. ಮತ್ತು ನೀವು ಈ ಥರ ಮಾಡುವಾಗ ಆ ಮಕ್ಕಳಿಗೆ ಕೂಡ ಏನಾಗ್ತದೆ ಹೇಳಿದ್ರೆ, ಎಸ್ ಮೈ ಮಾಮ್ ಇಸ್ ಅಂಡರ್ಸ್ಟ್ಯಾಂಡಿಂಗ್, ನನ್ನ ತಂದೆ ತಾಯಿ ನನ್ನನ್ನು ಅರ್ಥ ಮಾಡುವವರಾಗಿದ್ದಾರೆ, ಅವರು ನಾನು ಹೇಳುವ ಮಾತುಗಳಿಗೆ ಕಿವಿ ಕೊಡುವವರಾಗಿದ್ದಾರೆ, ನಾನು ಹೇಳೋದನ್ನೆಲ್ಲ ಮಾಡ್ತಾ ಇರ್ತಾರೆ, ನಾನು ಏನೆಲ್ಲ ಹೇಳ್ತೇನೆ ಅದನ್ನು ನನಗೆ ತಿದ್ದಿಕೊಂಡು ನನಗೆ ಸರಿಯಾಗಿ ನನ್ನನ್ನು ಕರೆಕ್ಟ್ ಮಾಡ್ತಾರೆ, ಅವರು ನನಗೆ ವಾಕ್ಯದ ಮೂಲಕ ಕರೆಕ್ಟ್ ಮಾಡ್ತಿದ್ದಾರೆ. ಎಸ್ ಇಟ್ ಇಸ್ ರೈಟ್, ಅವರಿಗೆ ಅದು ಗೊತ್ತಾಗ್ತಾ ಇರ್ತದೆ. ಸೊ ಅದು ನಿಮ್ಮ ಬಿಹೇವಿಯರ್ ಚೇಂಜ್ ಆಗುವಾಗ ನಿಮ್ಮ ಮಕ್ಕಳ ಬಿಹೇವಿಯರ್ ಆಟೋಮ್ಯಾಟಿಕಲಿ ಚೇಂಜ್ ಆಗ್ತದೆ. ವಾಟ್ ದೇ ವಿಲ್ ಡೂ ಇಸ್, ಇವನ್ ದೇ ವಿಲ್ ಏನು ಮಾಡ್ತಾರೆ ಹೇಳಿದರೆ, ಅವರ ತಂಗಿಯಂದಿರ ಜೊತೆ ಕೂಡ ಅವರು ಆ ಥರನೇ ಬಿಹೇವ್ ಮಾಡ್ತಾರೆ. ನೀವು ನೋಡ್ಬೋದು, ಅವರ ತಂಗಿಯಂದಿರ ಇಲ್ಲದೆ ಸಿಬ್ಲಿಂಗ್ಸ್ ಜೊತೆ ಕೂಡ ಅವ್ರು ಏನು ಮಾಡ್ತಾರೆ, ಅಣ್ಣ ತಂಗಿ ತಮ್ಮ ಜೊತೆ ಕೂಡ ಅವರು ಕೂಡ ಒಂಚೂರು ಎಲ್ಡರ್ಸ್ ಥರ ಮಾತಾಡ್ತಾ ಇರ್ತಾರೆ. ಅವ್ರು ಕೂಡ ದೇ ಟೇಕ್ ಕೇರ್ ಆಫ್ ದೆಮ್ ಆಸ್ ಯ ಪೇರೆಂಟ್. ಸೊ ನಾವು ಏನು ಮಾಡಬೇಕು ಹೇಳಿದ್ರೆ, ಒಂದು ನೆನಪಿನಲ್ಲಿ ಇಡಿ, ನಿಮ್ಮ ಮಕ್ಕಳನ್ನು ನೀವು ಪ್ರಾರ್ಥನೆಯಲ್ಲಿ ಇಡಬೇಕು. ನಿಮ್ಮ ಮಕ್ಕಳನ್ನು ನೀವು ಪ್ರಾರ್ಥನೆಯಲ್ಲಿ ಇಡುವಾಗ ದೇ ವಿಲ್ ನಾಟ್ ಗೋ ಇನ್ ಅ ರಾಂಗ್ ವೇ, ಬಿಕಾಸ್ ಯು ಹ್ಯಾವ್ ಪ್ಲೇಸ್ ದೆಮ್ ಇನ್ ದ ಲಾರ್ಡ್ಸ್ ಹ್ಯಾಂಡ್. ನೀವು ಅವರನ್ನು ದೇವರ ಕೈಯಲ್ಲಿ ಅವರನ್ನು ಒಪ್ಪಿಸಿಬಿಟ್ಟಿದ್ದೀರಿ. ಸೊ ನೀವು ದೇವರ ಕೈಯಲ್ಲಿ ಅವರನ್ನು ಒಪ್ಪಿಸುವಾಗ ಅಲ್ಲಿ ಏನು ಕೂಡ ಕೆಟ್ಟದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅದೊಂದು ನೆನಪಿಡಬೇಕು. ಮತ್ತು ಮಕ್ಕಳೇ ಒಂದು ನೆನಪಿಡಬೇಕು, ನೀವು ನಿಮ್ಮ ತಂದೆ ತಾಯಿಗಳನ್ನು ನೀವು ಸನ್ಮಾನಿಸಬೇಕು. ಹೌದು, ಕೆಲವೊಮ್ಮೆ ದೆರ್ ಇಸ್ ಅ ಗ್ಯಾಪ್, ದೆರ್ ಇಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಡಿಫ್ರೆನ್ಸ್, ಬಟ್ ನೀವು ನೆನಪಿಡಬೇಕು, ವಾಟ್ ಎವರ್ ದೇ ಆರ್ ಸ್ಟಿಲ್ ಯುವರ್ ಪೇರೆಂಟ್ಸ್ ಆ್ಯಂಡ್ ದೇ ಲವ್ ಯು ದ ಮೋಸ್ಟ್. ದಟ್ ಈಸ್ ಒನ್ ಥಿಂಗ್ ಯು ಹ್ಯಾವ್ ಟು ಆಲ್ವೇಸ್ ರಿಮೆಂಬರ್. ಇಷ್ಟು ಹೇಳಿ ನಾನು ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೇನೆ. ಥ್ಯಾಂಕ್ ಯು. ಧನ್ಯವಾದಗಳು ವೆರಿನಾ ಫೆರ್ನಾಂಡಿಸ್. ನಿಮ್ಮ ಅರ್ಥಪೂರ್ಣವಾದ ಸಂದೇಶ ಯುವ ಜನರಲ್ಲಿ ಮತ್ತು ಪೋಷಕರಲ್ಲಿ ಸದಾ ದಾರಿದೀಪವಾಗಲಿ. ದೇವರು ಸದಾ ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.